ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 17th ಕ್ಲಾಸ್ ಆಫ್ ಅವರ್ 20 ಡೇ ಇಂಗ್ಲಿಷ್ ಗ್ರಾಮರ್ ಚಾಲೆಂಜ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಗ್ಲಿಷ್ನಲ್ಲಿ ಬರುವಂತಹ ಎಲ್ಲ ರೀತಿಯ ಮಾಡೆಲ್ ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ರೀತಿ ವುಡ್, ಶುಡ್, ಕುಡ್ ಈ ಮೂರು ಮಾಡೆಲ್ ವರ್ಬ್ಸ್ ನಮಗೆ ಕನ್ಫ್ಯೂಷನ್ ಮಾಡುತ್ತೆ. ಅವು ಮೂರನ್ನು ನಾನು ಸೆಪರೇಟ್ ಆಗಿ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ವುಡ್ ಹ್ಯಾವ್, ಶುಡ್ ಹ್ಯಾವ್, ಕುಡ್ ಹ್ಯಾವ್ ಈ ಟಾಪಿಕನ್ನು ಕೂಡ ನಾನು ಇದರಲ್ಲಿ ಕವರ್ ಮಾಡ್ತೀನಿ. ವಿಡಿಯೋಗೆ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇಂಗ್ಲೀಷಲ್ಲಿ ನಾವು ಯೂಸ್ ಮಾಡುವಂತಹ ಮಾಡೆಲ್ ವರ್ಬ್ಸ್ ಯಾವುದೆಲ್ಲ ಅಂದರೆ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ಶಲ್, ವುಡ್, ಶುಡ್, ಮಸ್ಟ್. ಗೈಸ್, ಇಂಗ್ಲೀಷಲ್ಲಿ ಯಾಕೆ ಮಾಡೆಲ್ ವರ್ಬ್ಸ್ ಕನ್ಫ್ಯೂಷನ್ ಮಾಡಿಸುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಾನು ನಿನ್ನ ಪುಸ್ತಕ ತಗೋಬಹುದಾ? ಇದನ್ನು ಇಂಗ್ಲೀಷಲ್ಲಿ ಹೇಗೆ ಕೇಳೋದು? ಕ್ಯಾನ್ ಐ ಟೇಕ್ ಯೋರ್ ಬುಕ್ ಅಥವಾ ಮೇ ಐ ಟೇಕ್ ಯೋರ್ ಬುಕ್? ಇವೆರಡರ ಅರ್ಥನೂ ನಾನು ನಿನ್ನ ಬುಕ್ ತಗೋಬಹುದಾ ಅಂತಾನೆ. ಬಟ್ ಯಾವ ಪದ ಉಪಯೋಗಿಸಿದರೆ ಸೂಕ್ತ ಅನ್ನೋದು ಕನ್ಫ್ಯೂಷನ್, ರೈಟ್? ಸೊ ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಪದ ಬಳಸಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಗೈಸ್, ಮೋಡಲ್ ವರ್ಬ್ಸ್ ಯೂಸ್ ಮಾಡುವಾಗ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾದ ಅಂಶ ಏನು ಅಂದರೆ, ಮೋಡಲ್ ವರ್ಬ್ಸ್ ಜೊತೆ ನಾವು ಯಾವಾಗಲೂ ಬೇಸ್ ವರ್ಬನ್ನೇ ಯೂಸ್ ಮಾಡಬೇಕು. ಅಂದರೆ V1 ಫಾರ್ಮ್, ಟೇಕ್, ರನ್, ಈಟ್ ಈ ರೀತಿಯಾಗಿ ಫಸ್ಟ್ ಫಾರ್ಮ್ ಆಫ್ ವರ್ಬ್ನೇ ಯೂಸ್ ಮಾಡಬೇಕು. ಅದು ಪಾಸ್ಟಲ್ಲಾಗಿರ್ಬೋದು, ಪ್ರೆಸೆಂಟಲ್ಲಾಗಿರ್ಬೋದು ಅಥವಾ ಫ್ಯೂಚರಲ್ಲೇ ಇರ್ಬೋದು ಸೆಂಟೆನ್ಸ್. ಇನ್ನೊಂದು, ಎಲ್ಲ ಸಬ್ಜೆಕ್ಟ್ ಜೊತೆನೂ ಮೋಡಲ್ ವರ್ಬ್ಸ್ನ ಆ್ಯಸ್ ಇಟ್ ಈಸ್ ಯೂಸ್ ಮಾಡಬೇಕು. ಅಂದರೆ ಕ್ಯಾನ್ನ ಕ್ಯಾನ್ ಅಂತಲೇ ಯೂಸ್ ಮಾಡಬೇಕು. ಕ್ಯಾನ್ಸ್ ಆ ರೀತಿಯಾಗಿ ಯೂಸ್ ಮಾಡುವಂಗಿಲ್ಲ. ಐ ಕ್ಯಾನ್, ಶಿ ಕ್ಯಾನ್, ಹಿ ಕ್ಯಾನ್, ಇಟ್ ಕ್ಯಾನ್ ಎಲ್ಲ ಸಬ್ಜೆಕ್ಟ್ ಜೊತೆನೂ ಕ್ಯಾನ್ ಅಂತಲೇ ಇರುತ್ತೆ. ಹಾಗಿದ್ರೆ ಸಿಚುವೇಶನ್ಸ್ ನೋಡೋಣ, ಯಾವ್ಯಾವ ಸಿಚುವೇಶನ್ಸಲ್ಲಿ ಯಾವ್ಯಾವ ಮೋಡಲ್ ವರ್ಬ್ಸ್ ಯೂಸ್ ಮಾಡ್ತೀವಿ ಅಂತ. ಪರ್ಮಿಷನ್ ಅಂದರೆ ಅನುಮತಿ ಕೇಳುವಾಗ ಯೂಸ್ ಮಾಡುವಂತಹ ಮೋಡಲ್ ವರ್ಬ್ಸ್ ಕ್ಯಾನ್, ಮೇ, ಕುಡ್. ಗೈಸ್, ನಾವು ಮಾಡೆಲ್ ವರ್ಬ್ಸ್ನ ಹೆಲ್ಪಿಂಗ್ ವರ್ಬ್ ಥರ ಯೂಸ್ ಮಾಡ್ತೀವಿ. ಮಾಡಬಹುದು, ಹೋಗಬಹುದು, ಮಾಡಬೇಕು, ಮಾಡುತ್ತಿದ್ದ ಈ ರೀತಿಯಾದ ಸಂದರ್ಭಗಳಲ್ಲಿ ನಾವು ಮಾಡೆಲ್ ವರ್ಬ್ಸ್ನ ಯೂಸ್ ಮಾಡ್ತೀವಿ. ನಾನು ನಿನ್ನ ಬುಕ್ ತಗೋಬಹುದಾ? ಇದನ್ನು ಹೇಗೆ ಕೇಳ್ತೀವಿ? ಕ್ಯಾನ್ ಐ ಟೇಕ್ ಯೋರ್ ಬುಕ್, ಕ್ಯಾನ್ ಐ ಟೇಕ್ ಯೋರ್ ಬುಕ್, ಮೇ ಐ ಟೇಕ್ ಯೋರ್ ಬುಕ್ ಅಥವಾ ಕುಡ್ ಐ ಟೇಕ್ ಯೋರ್ ಬುಕ್. ನೋಡಿ, ಇಲ್ಲಿ ಗಮನಿಸಿ, ಕುಡ್ನ ನಾವು ಪರ್ಮಿಷನ್ ಕೇಳುವಾಗ ಕೂಡ ಯೂಸ್ ಮಾಡಬಹುದು. ಕ್ಯಾನ್ನ ನಾವು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಥವಾ ನಮಗಿಂತ ಚಿಕ್ಕವ್ರ ಜೊತೆ ಮಾತಾಡುವಾಗ ಕ್ಯಾನ್ ಅಂತ ಪದ ಯೂಸ್ ಮಾಡಿಕೊಂಡು ಪರ್ಮಿಷನ್ ಕೇಳ್ತೀವಿ. ಇವಾಗ ನಾನು ನನ್ನ ಫ್ರೆಂಡ್ ಜೊತೆ ಬುಕ್ ತಗೋಬೋದು ಅಂತ ಕೇಳುವಾಗ ನಾನು ಯೂಸ್ ಮಾಡ್ಬೋದು ಕ್ಯಾನ್ ಐ ಟೇಕ್ ಯೋರ್ ಬುಕ್. ಬಟ್ ನನಗಿಂತ ದೊಡ್ಡವರು ಅಥವಾ ಆಫೀಸಲ್ಲಿ ನಾನು ಬಾಸ್ ಜೊತೆ ಮಾತಾಡುವಾಗ, ನಾನು ಸ್ಟೂಡೆಂಟ್ ಆಗಿದ್ದು ನನ್ನ ಟೀಚರ್ ಜೊತೆ ನಾನು ಮಾತಾಡುವಾಗ ಕುಡ್ ಅಥವಾ ಮೇ ಅನ್ನೋ ಪದ ಉಪಯೋಗಿಸ್ಕೊಂಡು ಮಾತಾಡ್ತೀವಿ. ಮೇ ಐ ಟೇಕ್ ಯೋರ್ ಬುಕ್, ಕುಡ್ ಐ ಟೇಕ್ ಯೋರ್ ಬುಕ್ ಈ ರೀತಿಯಾಗಿ ಕೇಳೋದ್ರಿಂದ ತುಂಬಾ ಫಾರ್ಮಲ್ ಆಗಿರ್ತದೆ ಆ್ಯಂಡ್ ಪೊಲೈಟ್ ಆಗಿರುತ್ತೆ. ಪೊಲೈಟ್ ಅಂದರೆ ವಿನಮ್ರವಾಗಿರುತ್ತೆ. ಐ ಹೋಪ್ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೋತೀನಿ. ನಾವು ಪರ್ಮಿಷನ್ ಕೇಳುವಾಗ ಕ್ಯಾನ್, ಮೇ, ಕುಡ್ ಈ ಮೂರು ಪದನ ಉಪಯೋಗಿಸ್ಕೊಂಡು ನಾವು ಮಾತಾಡ್ತೀವಿ. ಬಟ್ ಯಾರ ಜೊತೆ ಮಾತಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಯಾವ ಪದನ ಬಳಸಬೇಕು ಅನ್ನೋದನ್ನು ನೋಡಬೇಕು. ಇವಿಷ್ಟು ಪರ್ಮಿಷನ್ ಕೇಳುವಾಗ ಬಳಸೋದಾಯಿತು. ಇವಾಗ ಪರ್ಮಿಷನ್ ಕೊಡುವಾಗ ನಾವು ಹೇಗೆ ಹೇಳ್ತೀವಿ? ಯು ಕ್ಯಾನ್ ಟೇಕ್ ಮೈ ಬುಕ್, ನೀನು ನನ್ನ ಬುಕ್ಕು ತಗೋಬಹುದು. ಅಥವಾ ಯು ಮೇ ಟೇಕ್ ಮೈ ಬುಕ್, ನೀನು ನನ್ನ ಬುಕ್ ತಗೋಬಹುದು. ನೀನು ನನ್ನ ಬುಕ್ ತಗೋ ಹಾಗಿಲ್ಲ, ಯು ಕ್ಯಾನಾಟ್ ಟೇಕ್ ಮೈ ಬುಕ್. ಇನ್ನೊಂದು ರೀತಿ ಹೇಳೋದಾದರೆ ಯು ಮೇ ನಾಟ್ ಟೇಕ್ ಮೈ ಬುಕ್. ಯು ಮೇ ನಾಟ್ ಅನ್ನೋದನ್ನು ನಾವು ತುಂಬಾ ಸ್ಟ್ರಿಕ್ಟಾಗಿ ಹೇಳುವಾಗ ಯೂಸ್ ಮಾಡ್ತೀವಿ. ನಾರ್ಮಲಾಗಿ ಹೇಳುವಾಗ ಯು ಕ್ಯಾನಾಟ್ ಟೇಕ್ ಮೈ ಬುಕ್ ಅಂತಲೇ ಹೇಳ್ತೀವಿ. ಗೈಸ್, ಪರ್ಮಿಷನ್ ಕೊಡುವಾಗ ಕುಡ್ ಅನ್ನೋ ವರ್ಡ್ನ ಯೂಸ್ ಮಾಡೋದಿಲ್ಲ. ಓನ್ಲಿ ಕ್ಯಾನ್ ಮತ್ತು ಮೇ ವರ್ಡ್ನ ಯೂಸ್ ಮಾಡಿಕೊಂಡು ನಾವು ಪರ್ಮಿಷನ್ ಕೊಡ್ತೀವಿ. ಒಂದಾ ಯು ಕ್ಯಾನ್ ಟೇಕ್ ಮೈ ಬುಕ್ ಅಂತೀವಿ, ಅಥವಾ ಯು ಮೇ ಟೇಕ್ ಮೈ ಬುಕ್ ಅಂತೀವಿ, ಅಥವಾ ಯು ಕ್ಯಾನಾಟ್ ಟೇಕ್ ಮೈ ಬುಕ್ ಅಂತೀವಿ, ಯು ಮೇ ನಾಟ್ ಟೇಕ್ ಮೈ ಬುಕ್ ಅಂತೀವಿ. ಬಟ್ ಯು ಕುಡ್ ಟೇಕ್ ಮೈ ಬುಕ್ ಅನ್ನೋದು ಯೂಸ್ ಮಾಡೋದಿಲ್ಲ. ಅಥವಾ ಯು ಕುಡ್ ನಾಟ್ ಟೇಕ್ ಮೈ ಬುಕ್ ಅನ್ನೋದನ್ನು ನಾವು ಪರ್ಮಿಷನ್ ಕೊಡುವಾಗ ಯೂಸ್ ಮಾಡಲ್ಲ. ಓನ್ಲಿ ಪರ್ಮಿಷನ್ ಕೇಳುವಾಗ ಮಾತ್ರ ಕುಡ್ ವರ್ಡ್ನ ಯೂಸ್ ಮಾಡ್ತೀವಿ. ಕುಡ್ ಐ ಟೇಕ್ ಯೋರ್ ಬುಕ್ ಅಂತ ಹೇಳುವಾಗ ಅವ್ರು ಪರ್ಮಿಷನ್ ಹೇಗೆ ಕೊಡ್ತೀವಿ ಅಂದರೆ ಯು ಕ್ಯಾನ್ ಟೇಕ್ ಮೈ ಬುಕ್ ಅಥವಾ ಯು ಮೇ ಟೇಕ್ ಮೈ ಬುಕ್ ಅಂತ ಹೇಳ್ತೀವಿ. ಯು ಕುಡ್ ಟೇಕ್ ಮೈ ಬುಕ್ ಅಂತ ಯಾವತ್ತೂ ಹೇಳಲ್ಲ. ನೆಕ್ಸ್ಟ್ ಸಿಚುವೇಶನ್ ಈಸ್ ಎಬಿಲಿಟಿ, ಸಾಮರ್ಥ್ಯ. ಸಾಮರ್ಥ್ಯದ ಬಗ್ಗೆ ಹೇಳುವಾಗ ಯೂಸ್ ಮಾಡೋಂಥ ಮಾಡೆಲ್ ವರ್ಬ್ಸ್ ಕ್ಯಾನ್ ಆ್ಯಂಡ್ ಕುಡ್. ಗೈಸ್, ಕ್ಯಾನ್ ಆ್ಯಂಡ್ ಕುಡ್ನ ಪರ್ಮಿಷನ್ ಕೇಳುವಾಗ ಸಹ ಯೂಸ್ ಮಾಡ್ತೀವಿ. ಅದೇ ರೀತಿ ಸಾಮರ್ಥ್ಯದ ಬಗ್ಗೆ ಮಾತಾಡುವಾಗ ಕೂಡ ಕ್ಯಾನ್ ಮತ್ತು ಕುಡ್ನ ಯೂಸ್ ಮಾಡ್ತೀವಿ. ಕ್ಯಾನ್ನ ನಾವು ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ಯೂಸ್ ಮಾಡ್ತೀವಿ. ಕುಡ್ನ ನಾವು ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಮೂಲಕ ನೋಡೋಣ ಹೇಗೆ ಅಂತ. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡಬಲ್ಲೆ ಅಂದರೆ ನನಗೆ ಇಂಗ್ಲೀಷ್ ಮಾತನಾಡೋದಕ್ಕೆ ಗೊತ್ತಿದೆ.
ಇದನ್ನು ಪ್ರೆಸೆಂಟ್ ಟೆನ್ಸಲ್ಲಾದರೂ ಹೀಗೆ ಹೇಳ್ತೀವಿ, ಫ್ಯೂಚರ್ ಟೆನ್ಸಲ್ಲಾದರೂ ಇದೇ ರೀತಿಯಾಗಿ ಹೇಳ್ತೀವಿ. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂದರೆ ನನಗೆ ಇವಾಗ ಇಂಗ್ಲೀಷ್ ಮಾತನಾಡೋದಕ್ಕೆ ಆಗುತ್ತೆ. ಅಥವಾ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಟುಮಾರೋ, ನಾಳೆ ನನಗೆ ಇಂಗ್ಲೀಷ್ ಮಾತನಾಡೋದಕ್ಕೆ ಆಗುತ್ತೆ. ಈ ವಾಕ್ಯನ ನಾವು ಪಾಸ್ಟಲ್ಲಿ ಹೇಳುವಾಗ ನಾವು ಕುಡ್ ಯೂಸ್ ಮಾಡ್ತೀವಿ. ಐ ಕುಡ್ ಸ್ಪೀಕ್ ಇಂಗ್ಲೀಷ್ ವೆನ್ ಐ ವಾಸ್ ಸ್ಮಾಲ್. ನಾನು ಚಿಕ್ಕವಳಿದ್ದಾಗ ನನಗೆ ಇಂಗ್ಲೀಷ್ ಮಾತನಾಡೋದಕ್ಕೆ ಆಗ್ತಾ ಇತ್ತು. ಐ ಕುಡ್ ಸ್ಪೀಕ್ ಅಂದರೆ ಪಾಸ್ಟಲ್ಲಿ ನನಗೆ ಆಗ್ತಾ ಇತ್ತು ಅಂತ. ನನಗೆ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತನಾಡೋದಕ್ಕೆ ಆಗಲ್ಲ ಅಂದರೆ ಐ ಕ್ಯಾನಾಟ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಥವಾ ಐ ಕ್ಯಾನಾಟ್ ಸ್ಪೀಕ್ ಫ್ಲೂಯೆಂಟ್ ಇಂಗ್ಲೀಷ್. ಐ ಕುಡ್ ನಾಟ್ ಸ್ಪೀಕ್ ಫ್ಲೂಯೆಂಟ್ ಇಂಗ್ಲೀಷ್ ವೆನ್ ಐ ವಾಸ್ ಸ್ಮಾಲ್. ನಾನು ಚಿಕ್ಕವಳಿದ್ದಾಗ ನನಗೆ ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತನಾಡೋದಕ್ಕೆ ಆಗ್ತಾ ಇರಲಿಲ್ಲ. ಐ ಕುಡ್ ನಾಟ್ ಸ್ಪೀಕ್. ಬೇರೆ ಬೇರೆ ಎಕ್ಸಾಂಪಲ್ಸ್ ನೋಡೋದಾದರೆ ಐ ಕ್ಯಾನ್ ಡ್ಯಾನ್ಸ್ ಟುಮಾರೋ, ನಾನು ನಾಳೆ ಡ್ಯಾನ್ಸ್ ಮಾಡಬಲ್ಲೆ. ಯೆಸ್ಟರ್ಡೇ ಐ ಕುಡ್ ನಾಟ್ ಅಟೆಂಡ್ ದ ಶೋ, ನಿನ್ನೆ ನನಗೆ ಶೋ ಅಟೆಂಡ್ ಮಾಡೋದಕ್ಕೆ ಆಗಿಲ್ಲ. ಐ ಕುಡ್ ನಾಟ್, ನನ್ನಿಂದ ಸಾಧ್ಯವಾಗಿಲ್ಲ. ಬಟ್ ಟುಡೇ ಐ ಕ್ಯಾನ್ ಅಟೆಂಡ್ ದ ಶೋ, ಆದರೆ ಇವತ್ತು ನನಗೆ ಶೋ ಅಟೆಂಡ್ ಮಾಡೋದಕ್ಕೆ ಆಗುತ್ತೆ ಅಂತ ನಾನು ಅಟೆಂಡ್ ಮಾಡಬಲ್ಲೆ. ಅಥವಾ ನಾಳೆ ನನ್ನಿಂದ ಶೋ ಅಟೆಂಡ್ ಮಾಡೋದಕ್ಕೆ ಆಗುತ್ತೆ ಅನ್ನೋದಕ್ಕೆ ಟುಮಾರೋ ಐ ಕ್ಯಾನ್ ಅಟೆಂಡ್ ದ ಶೋ. ಸೊ ಗೈಸ್, ಅಬಿಲಿಟಿ ನಾನು ಮಾಡಬಲ್ಲೆ, ನನ್ನಿಂದ ಸಾಧ್ಯ ಅಂತ ಹೇಳುವಾಗ ಕ್ಯಾನ್ ಮತ್ತು ಕುಡ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತು ಫ್ಯೂಚರ್ ಟೆನ್ಸಲ್ಲಿ ಹೇಳುವಾಗ ಕ್ಯಾನ್ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಪಾಸ್ಟ್ ಟೆನ್ಸಲ್ಲಿ ಹೇಳುವಾಗ ಕುಡ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಿಚುವೇಶನ್ ಪಾಸಿಬಿಲಿಟಿ ಅಂದರೆ ಸಾಧ್ಯತೆಗಳ ಬಗ್ಗೆ ಹೇಳುವಾಗ ಯಾವ ರೀತಿಯ ಮಾಡೆಲ್ ವರ್ಬ್ಸ್ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಮೇ, ಮೈಟ್ ಆ್ಯಂಡ್ ಕುಡ್ ಈ ಮೂರು ಮಾಡೆಲ್ ವರ್ಬ್ಸ್ನ ಪಾಸಿಬಿಲಿಟಿ ಬಗ್ಗೆ ಮಾತಾಡುವಾಗ ಯೂಸ್ ಮಾಡ್ತೀವಿ. ಇವುಗಳನ್ನು ಪ್ರೆಸೆಂಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಹಿ ಮೇ ಕಮ್, ಹಿ ಮೇ ಕಮ್. ಅವನು ಬರಬಹುದು ಅಂದರೆ ಅವನು ಬರುವ ಸಾಧ್ಯತೆ ಇದೆ. ಮೈ ಮಾಮ್ ಮೈಟ್ ಬಿ ಇನ್ ಕಿಚನ್, ಮೈ ಮಾಮ್ ಮೈಟ್ ಬಿ ಇನ್ ಕಿಚನ್. ನನ್ನ ತಾಯಿ ಕಿಚನಲ್ಲಿ ಇರಬಹುದು ಅಂತ ಜನರಲ್ ಆಗಿ ಹೇಳ್ತೀವಲ್ಲ, ಮೇ ಬಿ ಶಿ ಈಸ್ ಇನ್ ಕಿಚನ್, ಅದರ ಅರ್ಥನೇ ಮೈ ಮಾಮ್ ಮೈಟ್ ಬಿ ಇನ್ ಕಿಚನ್. ಮೈಟ್ ಬಿ ಅಂದರೆ ಮೇ ಬಿ ಅನ್ನೋ ಅರ್ಥ ಕೊಡುತ್ತೆ. ಐ ಕುಡ್ ಬಿ ಲೇಟ್, ಐ ಕುಡ್ ಬಿ ಲೇಟ್. ನಾನು ಲೇಟ್ ಆಗಬಹುದು, ನಾನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಬಟ್ ನಾನು ಲೇಟ್ ಆಗಬಹುದು ಅಂತ ಹೇಳ್ತೀವಲ್ಲ, ಆವಾಗ ಐ ಕುಡ್ ಬಿ ಲೇಟ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಜನರಲ್ ಆಗಿ ಮೇ ಬಿ ಐ ವಿಲ್ ಬಿ ಲೇಟ್, ಮೇ ಬಿ ಐ ವಿಲ್ ಬಿ ಲೇಟ್. ನಾನು ಲೇಟ್ ಆಗಬಹುದು, ನಾನು ತಡವಾಗಬಹುದು, ಲೇಟ್ ಆಗುವ ಸಾಧ್ಯತೆ ಇದೆ ಅನ್ನೋ ರೀತಿಯಲ್ಲಿ. ನೋಡಿ, ಅವನು ಬರಬಹುದು ಅಂತ ಹೇಳೋದಕ್ಕೆ ಹಿ ಮೇ ಕಮ್ ಅಂತ ಹೇಳ್ತೀವಿ. ಸಾಧ್ಯತೆ ಇದೆ, ಅವನು ಬರುವ ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ. ಅದೇ ಅವನು ಬರುವ ಸಾಧ್ಯತೆ ಇಲ್ಲ ಅನ್ನೋದಕ್ಕೆ ಹಿ ಕ್ಯಾನಾಟ್ ಕಮ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಹಿ ಮೇ ನಾಟ್ ಕಮ್ ಅಂತ ಯೂಸ್ ಮಾಡಲ್ಲ. ಮೈ ಮಾಮ್ ಕ್ಯಾನಾಟ್ ಬಿ ಇನ್ ಕಿಚನ್, ನನ್ನ ತಾಯಿ ಕಿಚನಲ್ಲಿ ಇರಲಿಕ್ಕಿಲ್ಲ. ಕಿಚನಲ್ಲಿ ಇರಬಹುದು ಅನ್ನೋದಕ್ಕೆ ಮೈ ಮಾಮ್ ಮೈಟ್ ಬಿ ಇನ್ ಕಿಚನ್, ಅವಳು ಕಿಚನಲ್ಲಿ ಇರಲಿಕ್ಕಿಲ್ಲ ಅನ್ನೋದಕ್ಕೆ ಮೈ ಮಾಮ್ ಕ್ಯಾನಾಟ್ ಬಿ ಇನ್ ಕಿಚನ್. ನಾನು ಲೇಟ್ ಆಗಬಹುದು ಅನ್ನೋದಕ್ಕೆ ಐ ಕುಡ್ ಬಿ ಲೇಟ್, ನಾನು ಲೇಟ್ ಆಗಲಿಕ್ಕಿಲ್ಲ ಅನ್ನೋದಕ್ಕೆ ಐ ಕ್ಯಾನಾಟ್ ಬಿ ಲೇಟ್. ಇಲ್ಲಿ ಐ ಕುಡ್ ನಾಟ್ ಬಿ ಲೇಟ್ ಯೂಸ್ ಮಾಡುವ ಹಾಗಿಲ್ಲ. ಗೈಸ್, ಸಾಧ್ಯತೆಗಳ ಬಗ್ಗೆ ಮಾತಾಡುವಾಗ ಮೇ, ಮೈಟ್ ಆ್ಯಂಡ್ ಕುಡ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಅದರಲ್ಲೂ ಹೈ ಪಾಸಿಬಿಲಿಟಿ ಅಂದರೆ ಹೆಚ್ಚಿನ ಸಾಧ್ಯತೆ ಇದೆ ಅಂತ ಹೇಳುವಾಗ ಮೇ ಯೂಸ್ ಮಾಡ್ತೀವಿ. ಲೆಸ್ ಪಾಸಿಬಿಲಿಟಿ ಅಂದರೆ ಕಡಿಮೆ ಸಾಧ್ಯತೆ ಇದೆ ಅಂತ ಹೇಳುವಾಗ ಮೈಟ್ ಅಥವಾ ಕುಡ್ ಯೂಸ್ ಮಾಡ್ತೀವಿ. ಹಿ ಮೇ ಕಮ್ ಅಂದರೆ ಹೌದು ಅವ್ನು ಬರಬಹುದು, ಅವ್ನು ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳೋದು. ಹಿ ಮೈಟ್ ಕಮ್ ಅಥವಾ ಹಿ ಕುಡ್ ಕಮ್ ಅಂತ ಹೇಳೋದು ಅವ್ನು ಬರುವ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತ ಹೇಳುವಾಗ. ನೆಕ್ಸ್ಟ್ ಸರ್ಟೇನಿಟಿ ಅಂದರೆ ಖಚಿತತೆ, ಖಂಡಿತ ಈ ರೀತಿ ಇರುತ್ತೆ ಅಂತ ಹೇಳುವಾಗ ನಾವು ಯಾವುದೆಲ್ಲ ಮಾಡೆಲ್ ವರ್ಬ್ಸ್ ಯೂಸ್ ಮಾಡ್ತೀವಿ ನೋಡೋಣ. ಮಸ್ಟ್ ಆ್ಯಂಡ್ ಶುಡ್. ಶಿ ಮಸ್ಟ್ ಬಿ ದೇರ್, ಶಿ ಮಸ್ಟ್ ಬಿ ದೇರ್ ಅಂದರೆ ಅವಳು ಅಲ್ಲಿ ಇರ್ತಾಳೆ, ಅವಳು ಅಲ್ಲಿ ಇರ್ತಾಳೆ. ನಾವು ಖಚಿತವಾಗಿ ಹೇಳುವಂಥದ್ದು, ಖಚಿತವಾಗಿ ಒಂದು ಅಸ್ಯೂಮ್ ಮಾಡ್ಕೊಂಡು ಹೇಳುವಂಥದ್ದು. ನನಗೆ ಗೊತ್ತು ಅವಳಲ್ಲಿ ಇರ್ತಾಳೆ ಅಂತ ಹೇಳ್ತೀವಲ್ಲ, ಆವಾಗ ಈ ರೀತಿಯಾಗಿ ಹೇಳ್ತೀವಿ ಶಿ ಮಸ್ಟ್ ಬಿ ದೇರ್. ದಿಸ್ ಮಸ್ಟ್ ಬಿ ದ ರೈಟ್ ಅಡ್ರೆಸ್, ದಿಸ್ ಮಸ್ಟ್ ಬಿ ದ ರೈಟ್ ಅಡ್ರೆಸ್. ಇದು ಸರಿಯಾದ ವಿಳಾಸ ಆಗಿರುತ್ತದೆ ಅಂತ. ಯಾರಾದರೂ ನಿಮ್ಮ ಜೊತೆ ಇದು ಕರೆಕ್ಟ್ ಅಡ್ರೆಸ್ನ ನೋಡಿ ಅಂತ ಹೇಳುವಾಗ ಹೌದು ಇದು ಕರೆಕ್ಟ್ ಅಡ್ರೆಸ್ಸೇ ಇರ್ತದೆ ಅಂತ ಒಂದು ಸ್ಟ್ರಾಂಗ್ ಬಿಲೀಫ್, ಸ್ಟ್ರಾಂಗ್ ನಂಬಿಕೆಯಲ್ಲಿ ಹೇಳ್ತೀವಲ್ಲ, ಆವಾಗ ಈ ರೀತಿಯಾಗಿ ಯೂಸ್ ಮಾಡ್ತೀವಿ ದಿಸ್ ಮಸ್ಟ್ ಬಿ ದ ರೈಟ್ ಅಡ್ರೆಸ್. ಖಚಿತವಾಗಿ ಹೇಳೋದು ಇದೇ ಅಡ್ರೆಸ್ ಇರಬೇಕು ಅಂತ ಸ್ಟ್ರಾಂಗ್ ನಂಬಿಕೆ ಇರ್ತದೆ, ಇದಲ್ಲದೆ ಬೇರೆ ಅಡ್ರೆಸ್ ಇರೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳುವಾಗ. ಓಕೆ, ನೆಕ್ಸ್ಟ್ ಅಡ್ರೆಸ್ ನೋಡಿ. ಶಿ ಶುಡ್ ಅರೈವ್ ಸೂನ್, ಶಿ ಶುಡ್ ಅರೈವ್ ಸೂನ್. ಅವಳು ಬೇಗ ಬರ್ತಾಳೆ.
ಅಂದರೆ ಅವಳು ಯಾವತ್ತೂ ಲೇಟ್ ಮಾಡಲ್ಲ, ಅವಳು ಬೇಗ ಬರ್ತಾಳೆ ಅಂತ ಹೇಳುವಾಗ ಶಿ ಶುಡ್ ಅರೈವ್ ಸೂನ್. ಯು ಮಸ್ಟ್ ಬಿ ಹಂಗ್ರಿ. ಯು ಮಸ್ಟ್ ಬಿ ಹಂಗ್ರಿ. ನಿನಗೆ ಹಸಿವಾಗಿರ್ತದೆ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಹಾಗಾಗಿ ಈಗ ನಿನಗೆ ಹಸಿವಾಗಿರ್ತದೆ ಅಂತ ಹೇಳುವಾಗ ಯು ಮಸ್ಟ್ ಬಿ ಹಂಗ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ನಿವೇದನೆ ಮಾಡ್ಕೊಳ್ಳೋ ಟೈಮಲ್ಲಿ ಯಾವೆಲ್ಲ ಮಾಡಲ್ ವರ್ಬ್ಸ್ ಯೂಸ್ ಮಾಡ್ತೀವಿ ಅಂದರೆ ಕ್ಯಾನ್, ಕುಡ್, ವಿಲ್, ವುಡ್. ಎಕ್ಸಾಂಪಲ್ಸ್ ನೋಡಿ. ಕುಡ್ ಯು ಹೆಲ್ಪ್ ಮೀ ಪ್ಲೀಸ್? ನೀವು ನನಗೆ ಸಹಾಯ ಮಾಡ್ತೀರಾ? ಹಾಗೆ ಇದನ್ನು ಇನ್ನೊಂದು ರೀತಿಯಾಗಿ ಕೇಳ್ಬೋದು, ಕ್ಯಾನ್ ಯು ಹೆಲ್ಪ್ ಮೀ ಪ್ಲೀಸ್? ಕ್ಯಾನ್ ಯು ಹೆಲ್ಪ್ ಮೀ ಪ್ಲೀಸ್? ಇವೆರಡರ ಮೀನಿಂಗ್, ಎರಡರ ಅರ್ಥನೂ ಸೇಮ್. ಬಟ್ ಯಾರ ಜೊತೆ ಮಾತಾಡ್ತಾ ಇದ್ದೀವಿ, ಯಾರ ಜೊತೆ ಸಹಾಯ ಕೇಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಯಾವ ಮಾಡಲ್ ವರ್ಬ್ ಯೂಸ್ ಮಾಡಬೇಕು ಅನ್ನೋದನ್ನು ನೋಡಬೇಕು. ನಮಗಿಂತ ಚಿಕ್ಕವರೊಂದಿಗೆ ಅಥವಾ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿಯವ್ರ ಜೊತೆ ಕೇಳುವಾಗ ನಾವು ಕ್ಯಾನ್ ಅಥವಾ ವಿಲ್ ಅನ್ನೋ ಮಾಡಲ್ ವರ್ಬ್ಸ್ ಯೂಸ್ ಮಾಡಿಕೊಂಡು ರಿಕ್ವೆಸ್ಟ್ ಮಾಡ್ಕೋತೀವಿ. ಇನ್ಫಾರ್ಮಲ್ ಆಗಿ ಅಥವಾ ಲೆಸ್ ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ನಾವು ಕ್ಯಾನ್ ಅಥವಾ ವಿಲ್ ಅಂತ ಯೂಸ್ ಮಾಡ್ತೀವಿ. ಅದೇ ನಮಗಿಂತ ದೊಡ್ಡವರು ಅಥವಾ ಆಫೀಸಲ್ಲಿ ನಮ್ಮ ಬಾಸ್ ಜೊತೆ ಅಥವಾ ಸ್ಕೂಲಲ್ಲಿ ನಮ್ಮ ಟೀಚರ್ ಜೊತೆ ನಾವೇನಾದರೂ ಹೆಲ್ಪ್ ಕೇಳುವಾಗ ನಾವು ಕುಡ್ ಅಥವಾ ವುಡ್ ಅನ್ನೋ ಮಾಡಲ್ ವರ್ಬ್ಸ್ ಯೂಸ್ ಮಾಡಿಕೊಂಡು ರಿಕ್ವೆಸ್ಟ್ ಮಾಡ್ಕೋತೀವಿ. ನಾನು ನನ್ನ ಫ್ರೆಂಡ್ ಜೊತೆ ಹೆಲ್ಪ್ ಕೇಳ್ತೀನಿ ಅಂತ ಇದ್ದಾಗ ಕ್ಯಾನ್ ಯು ಹೆಲ್ಪ್ ಮೀ ಪ್ಲೀಸ್ ಅಂತ ಕೇಳ್ತೀನಿ. ಅದೇ ನಾನು ನನ್ನ ಟೀಚರ್ ಜೊತೆ ಸ್ಕೂಲಲ್ಲಿ ಅಥವಾ ನನ್ನ ಆಫೀಸಲ್ಲಿ ಬಾಸ್ ಜೊತೆ ನಾನೇನಾದರೂ ಹೆಲ್ಪ್ ಕೇಳ್ತೀನಿ ಅಂದರೆ ಕುಡ್ ಯು ಹೆಲ್ಪ್ ಮೀ ಪ್ಲೀಸ್ ಅಥವಾ ವುಡ್ ಯು ಹೆಲ್ಪ್ ಮೀ ಪ್ಲೀಸ್ ಅಂತ ಕೇಳಬೇಕು. ನನಗಿಂತ ದೊಡ್ಡವರೊಂದಿಗೆ ನಾನು ಆ ಡೋರ್ ಓಪನ್ ಮಾಡ್ತೀರಾ ಅಂತ ಕೇಳುವಾಗ ಹೇಗೆ ಕೇಳ್ತೀನಿ, ಕುಡ್ ಯು ಓಪನ್ ದಿ ಡೋರ್ ಪ್ಲೀಸ್? ಕುಡ್ ಯು ಓಪನ್ ದಿ ಡೋರ್ ಪ್ಲೀಸ್? ಅಥವಾ ಇಲ್ಲಿ ವುಡ್ ಯು ಓಪನ್ ದಿ ಡೋರ್ ಪ್ಲೀಸ್? ವುಡ್ ಯು ಹೋಲ್ಡ್ ದಿಸ್ ಪ್ಲೀಸ್? ಇದನ್ನು ಸ್ವಲ್ಪ ಹಿಡ್ಕೋತೀರಾ? ನನ್ನ ಫ್ರೆಂಡ್ ಜೊತೆ ಡೋರ್ ಓಪನ್ ಮಾಡಿ ಅಂತ ಹೇಳೋದಕ್ಕೆ ಕ್ಯಾನ್ ಯು ಓಪನ್ ದ ಡೋರ್ ಪ್ಲೀಸ್ ಅಥವಾ ವಿಲ್ ಯು ಓಪನ್ ದ ಡೋರ್ ಪ್ಲೀಸ್ ಅಂತಲೂ ಕೇಳ್ಬೋದು. ಕ್ಯಾನ್ ಯು ಹೆಲ್ಪ್ ಮೀ ಪ್ಲೀಸ್ ಅನ್ನೋ ಬದಲು ವಿಲ್ ಯು ಹೆಲ್ಪ್ ಮೀ ಪ್ಲೀಸ್ ಅಂತ ಕೇಳಿದ್ರು ಸೇಮ್ ಮೀನಿಂಗ್, ನೀನು ನನಗೆ ಸಹಾಯ ಮಾಡ್ತೀಯಾ? ನೆಕ್ಸ್ಟ್ ಸಿಚುವೇಶನ್, ಟಾಕಿಂಗ್ ಅಬೌಟ್ ದ ಫ್ಯೂಚರ್ ಬಗ್ಗೆ ಮಾತನಾಡುವಾಗ ಯೂಸ್ ಮಾಡುವ ಮಾಡಲ್ ವರ್ಬ್ಸ್ ಬಂದು ವಿಲ್ ಆ್ಯಂಡ್ ಶೆಲ್. ಆಲ್ರೆಡಿ ನಾವು ವಿಲ್ನ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಹೇಗೆ ಬಳಸ್ತೀವಿ ಅನ್ನೋದನ್ನು ನೋಡಿದ್ವಿ, ಬಟ್ ಫ್ಯೂಚರ್ ಟೆನ್ಸಲ್ಲಿ ನಾವು ವಿಲ್ನ ಹೇಗೆ ಬಳಸ್ತೀವಿ ಅನ್ನೋದನ್ನು ನೋಡಿಲ್ಲ. ಇವಾಗ ನೋಡೋಣ ವಿಲ್ನ ಫ್ಯೂಚರ್ ಬಗ್ಗೆ ಮಾತನಾಡುವಾಗ ಹೇಗೆ ಯೂಸ್ ಮಾಡ್ತೀವಿ ಅಂತ. ಐ ವಿಲ್ ಕಮ್ ಟುಮಾರೋ. ನಾನು ನಾಳೆ ಬರುತ್ತೇನೆ. ನಾನು ನಾಳೆ ಬರುತ್ತೇನೆ. ಇಟ್ ವಿಲ್ ರೈನ್ ಟುಮಾರೋ. ನಾಳೆ ಮಳೆ ಬರುತ್ತದೆ. ವಿ ಶೆಲ್ ಅಟೆಂಡ್ ದ ಪಾರ್ಟಿ ಟುಮಾರೋ. ನಾಳೆ ನಾವು ಪಾರ್ಟಿ ಅಟೆಂಡ್ ಮಾಡ್ತೀವಿ. ಇದನ್ನು ವಿ ವಿಲ್ ಅಟೆಂಡ್ ದ ಪಾರ್ಟಿ ಟುಮಾರೋ ಅಂತ ಕೂಡ ಹೇಳ್ಬೋದು. ಗೈಸ್, ನಾವು ಶೆಲ್ನ ಹೆಚ್ಚಾಗಿ ಐ ಮತ್ತು ವಿ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ಐ ಶೆಲ್ ಗೋ, ವಿ ಶೆಲ್ ಗೋ, ಯು ಶೆಲ್ ಗೋ, ಹಿ ಶೆಲ್ ಗೋ ಅಂತ ಹೆಚ್ಚಾಗಿ ಯೂಸ್ ಮಾಡಲ್ಲ. ಬದಲಾಗಿ ಹಿ ವಿಲ್ ಗೋ, ಯು ವಿಲ್ ಗೋ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಿಚುವೇಶನ್, ಆಫರ್ಸ್ ಮಾಡುವಾಗ ಶೆಲ್ ಮತ್ತು ಕ್ಯಾನ್ ಮಾಡಲ್ ವರ್ಬ್ಸ್ನ ಯೂಸ್ ಮಾಡ್ತೀವಿ. ಆಫರ್ಸ್ ಮಾಡೋದಂದರೆ ನೀವು ಪರ್ಮಿಷನ್ ಕೊಟ್ಟರೆ ನಾನು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಕೇಳುವಾಗ ಶೆಲ್ ಮತ್ತು ಕ್ಯಾನ್ನ ಯೂಸ್ ಮಾಡ್ತೀವಿ. ಕ್ಯಾನ್ ಐ ಹೆಲ್ಪ್ ಯು? ನಾನು ನಿಮಗೆ ಹೆಲ್ಪ್ ಮಾಡಲಾ ಅಂದರೆ ನೀವು ಓಕೆ ಅಂದರೆ ನೀವು ಪರ್ಮಿಷನ್ ಕೊಟ್ಟರೆ ನಾನು ನಿಂಗೆ ಹೆಲ್ಪ್ ಮಾಡಲಾ ಅಂತ ಕೇಳೋದು. ಶೆಲ್ ಐ ಹೆಲ್ಪ್ ಯು? ಶೆಲ್ ಐ ಡೂ ದ್ಯಾಟ್? ನೀವು ಪರ್ಮಿಷನ್ ಕೊಟ್ಟರೆ ನಾನು ಅದನ್ನು ಮಾಡಲಾ? ಶೆಲ್ ಐ ಓಪನ್ ದಿ ಡೋರ್? ನಾನು ಡೋರ್ ಓಪನ್ ಮಾಡಲಾ? ಶೆಲ್ ವಿ ಗೋ? ನಾವು ಹೋಗೋದಾ? ನೆಕ್ಸ್ಟ್ ಸಿಚುವೇಶನ್, ಇನ್ವಿಟೇಷನ್ ಅಂದರೆ ಆಮಂತ್ರಿಸೋದು ಅಥವಾ ಆಹ್ವಾನ ಮಾಡೋದು. ಇಲ್ಲಿ ನಾವು ವುಡ್ ಮಾಡಲ್ ವರ್ಬ್ನ ಯೂಸ್ ಮಾಡ್ತೀವಿ. ವುಡ್ ಯು ಲೈಕ್ ಟು ಈಟ್? ನೀವು ತಿನ್ಲಿಕ್ಕೆ ಇಷ್ಟಪಡ್ತೀರಾ? ವುಡ್ ಯು ಲೈಕ್ ಟು ಕಮ್ ಅಲಾಂಗ್? ನೀವು ಜೊತೆಗೆ ಬರಲಿಕ್ಕೆ ಇಷ್ಟಪಡ್ತೀರಾ? ವುಡ್ ಯು ಲೈಕ್ ಟು ಡ್ಯಾನ್ಸ್ ವಿತ್ ಮೀ? ನನ್ನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಸೊ ನಾವು ಯಾರನ್ನಾದರೂ ಈ ರೀತಿಯಾದ ಕೆಲಸ ನಿಮಗೆ ಮಾಡಲಿಕ್ಕೆ ಇಷ್ಟ ಇದೆಯಾ ಅಂತ ಅವರನ್ನು ಆಮಂತ್ರಿಸುವಾಗ ವುಡ್ ಯು ಲೈಕ್ ಟು ಅಂತ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಸಿಚುವೇಶನ್, ಸಜೆಷನ್ಸ್ ಸಲಹೆಗಳು ಆ್ಯಂಡ್ ಒಬ್ಲಿಗೇಷನ್ಸ್ ಕರ್ತವ್ಯಗಳನ್ನು ಹೇಳುವಾಗ ಯಾವ ರೀತಿಯಾದಂಥ ಮಾಡಲ್ ವರ್ಬ್ಸ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ನಾವು ಮೇಲೆ ನೋಡಿದ್ವಿ ಶುಡ್ ಮತ್ತು ಮಸ್ಟ್ನ ನಾವು ಖಚಿತವಾಗಿ ಹೇಳುವಾಗ ಯೂಸ್ ಮಾಡ್ತೀವಿ ಅಂತ. ಅವಳಲ್ಲಿ ಇರ್ತಾಳೆ ಅಂತ ಹೇಳುವಾಗ ಶಿ ಮಸ್ಟ್ ಬಿ ದೇರ್ ಅಂತ ಹೇಳ್ತೀವಲ್ವಾ. ಅದಲ್ಲದೆ ಶುಡ್ ಮತ್ತು ಮಸ್ಟ್ನ ಸಜೆಷನ್ಸ್ ಅಂದರೆ ಸಲಹೆ ಕೊಡುವಾಗ ಅಥವಾ ಕರ್ತವ್ಯವನ್ನು ಹೇಳುವಾಗ ಕೂಡ ಯೂಸ್ ಮಾಡ್ತೀವಿ. ಯು ಶುಡ್ ಸ್ಪೀಕ್ ಇಂಗ್ಲೀಷ್. ನೀನು ಇಂಗ್ಲೀಷ್ ಮಾತನಾಡಬೇಕು. ಇಲ್ಲಿ ನಾವು ಸಲಹೆ ಕೊಡೋದು, ಯು ಶುಡ್ ಸ್ಪೀಕ್ ಇಂಗ್ಲೀಷ್, ನೀನು ಇಂಗ್ಲೀಷ್ ಮಾತಾಡಬೇಕು, ಅದು ನಿನಗೆ ಒಳ್ಳೆಯದು ಅಂತ. ಯು ಶುಡ್ ಡೂ ದ್ಯಾಟ್ ವರ್ಕ್, ನೀನು ಆ ಕೆಲಸ ಮಾಡಬೇಕು, ನಿನಗೆ ಅದರಿಂದ ಒಳ್ಳೆಯದಾಗುತ್ತೆ, ನೀನು ಆ ಕೆಲಸ ಮಾಡಬೇಕು ಅಂತ ನಾವು ಯಾವಾಗ ಹೇಳ್ತೀವಿ ಆವಾಗ ಯು ಶುಡ್ ಡೂ ದ್ಯಾಟ್ ವರ್ಕ್. ಇಲ್ಲಿ ನಾವು ಸಲಹೆ ಕೊಡ್ತೀವಿ ಅಷ್ಟೇ, ಆರ್ಡರ್ ಮಾಡ್ತಾ ಇಲ್ಲ, ಓನ್ಲಿ ಸಜೆಷನ್ಸ್ ಕೊಡ್ತಾ ಇದ್ದೀವಿ. ಅಥವಾ
ಯು ಮಸ್ಟ್ ಸ್ಪೀಕ್ ಇಂಗ್ಲೀಷ್. ನೀನು ಇಂಗ್ಲೀಷ್ ಮಾತಾಡಬೇಕು. ಅವ್ರಿಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ, ನೀನು ಇಂಗ್ಲೀಷ್ ಮಾತಾಡಬೇಕು ಅವ್ರ ಜೊತೆ ಅಂತ ಹೇಳುವಾಗ ಯು ಮಸ್ಟ್ ಸ್ಪೀಕ್ ಇಂಗ್ಲೀಷ್. ಯು ಮಸ್ಟ್ ಸ್ಟಡಿ. ನೀನು ಸ್ಟಡಿ ಮಾಡಬೇಕು, ನೀನು ಕಲಿಬೇಕು. ನಿನಗೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ ಬರಬೇಕು ಅಂದರೆ ನೀನು ಕಲಿಬೇಕು ಅಂತ ಹೇಳ್ತೀವಲ್ಲ, ಆವಾಗ ಯು ಮಸ್ಟ್ ಸ್ಟಡಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಯು ಮಸ್ಟ್ ವರ್ಕ್ ಹಾರ್ಡ್. ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕು. ನಿನಗೆ ಒಳ್ಳೆ ಹಣ ಸಂಪಾದನೆ ಬೇಕು ಅಂದರೆ ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕು. ಯು ಮಸ್ಟ್ ವರ್ಕ್ ಹಾರ್ಡ್. ಸೊ ಗೈಸ್, ದೀಸ್ ಆರ್ ಅಬೌಟ್ ಮಾಡೆಲ್ ವರ್ಬ್ಸ್. ಒಂದು ಮಾಡೆಲ್ ವರ್ಬ್ಸ್ನ ನಾವು ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥ ಬರುವ ರೀತಿಯಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಈ 3 ಮಾಡೆಲ್ ವರ್ಬ್ಸ್ ಕುಡ್, ವುಡ್, ಶುಡ್ ಮೋಸ್ಟ್ ಕನ್ಫ್ಯೂಸಿಂಗ್ ಮಾಡೆಲ್ ವರ್ಬ್ಸ್ ಆಗಿರೋದ್ರಿಂದ ಅವುಗಳನ್ನು ಮತ್ತೆ ಸಪ್ರೇಟಾಗಿ ತಗೊಂಡು ಕನ್ಫ್ಯೂಷನ್ ಬರದ ಹಾಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಫಸ್ಟ್ ನಾವು ಕುಡ್ ಬಗ್ಗೆ ನೋಡೋಣ. ಆಲ್ಮೋಸ್ಟ್ ಎಲ್ಲ ಮಾಡೆಲ್ ವರ್ಬ್ಸ್ನ ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥ ಬರುವ ರೀತಿಯಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಕುಡ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಫಸ್ಟ್ ನಾವು ಕುಡ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಕುಡ್ನ ನಾವು ಕ್ಯಾನ್ನ ಪಾಸ್ಟ್ ಫಾರ್ಮ್ ಆಗಿ ಯೂಸ್ ಮಾಡ್ತೀವಿ. ಪಾಸ್ಟ್ ಆಫ್ ಕ್ಯಾನ್. ಯಾವಾಗ ನಾವು ಕುಡ್ನ ಕ್ಯಾನ್ನ ಪಾಸ್ಟ್ ಫಾರ್ಮ್ ಆಗಿ ಯೂಸ್ ಮಾಡ್ತೀವಿ ಅಂದರೆ ಎಬಿಲಿಟಿ, ಸಾಮರ್ಥ್ಯದ ಬಗ್ಗೆ ಹೇಳುವಾಗ ನಾವು ಕುಡ್ನ ಕ್ಯಾನ್ನ ಪಾಸ್ಟ್ ಫಾರ್ಮ್ ಆಗಿ ಯೂಸ್ ಮಾಡ್ತೀವಿ. ನನಗೆ ಸಾಧ್ಯವಾಗ್ತಾ ಇತ್ತು ಅಂತ ಹೇಳುವಾಗ ಕುಡ್ ಯೂಸ್ ಮಾಡ್ತೀವಿ. ನನಗೆ ಸಾಧ್ಯ ಅಂತ ಹೇಳುವಾಗ ಕ್ಯಾನ್ ಯೂಸ್ ಮಾಡ್ತೀವಿ, ಅಂದರೆ ಪ್ರೆಸೆಂಟಲ್ಲಿ ಅಥವಾ ಫ್ಯೂಚರಲ್ಲಿ. ಬಟ್ ನನಗೆ ಸಾಧ್ಯ ಆಗ್ತಾ ಇತ್ತು, ನನ್ನಿಂದ ಸಾಧ್ಯ ಆಗ್ತಾ ಇತ್ತು ಅಂತ ಹೇಳುವಾಗ ಐ ಕುಡ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿ, ಐ ಕುಡ್ ರೀಡ್ ಕನ್ನಡ ವೆನ್ ಐ ವಾಸ್ 5. ಐ ಕುಡ್ ರೀಡ್ ಕನ್ನಡ ವೆನ್ ಐ ವಾಸ್ 5. ನಾನು 5 ವರ್ಷ ಇದ್ದಾಗ ಅಥವಾ ನನಗೆ 5 ವರ್ಷ ಇದ್ದಾಗ ನನಗೆ ಕನ್ನಡ ಓದಲಿಕ್ಕೆ ಆಗ್ತಾ ಇತ್ತು. ಸೊ ಐ ಕುಡ್ ರೀಡ್ ಅಂದರೆ ನನಗೆ ಓದಲಿಕ್ಕೆ ಆಗ್ತಾ ಇತ್ತು. ಇದೇ ಸೆಂಟೆನ್ಸ್ನ ನಾವು ನೆಗೆಟಿವ್ ಆಗಿ ಹೇಳೋದಾದರೆ, ಅಂದರೆ ನನಗೆ ಆಗ್ತಾ ಇರಲಿಲ್ಲ, ಓದಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳೋದಾದರೆ ಐ ಕುಡ್ ನಾಟ್ ಅಂತ ಹೇಳಬೇಕು, ಅಥವಾ ಐ ಕುಡಂಟ್. ಕುಡಂಟ್ ಇಸ್ ದ ಶಾರ್ಟ್ ಫಾರ್ಮ್, ಕುಡ್ ನಾಟ್ ಇದು. ಓಕೆ, ಐ ಕುಡ್ ನಾಟ್ ರೀಡ್ ಇಂಗ್ಲೀಷ್ 2 years ago. ಐ ಕುಡ್ ನಾಟ್ ರೀಡ್ ಇಂಗ್ಲೀಷ್ 2 years ago. ಅಥವಾ ಐ ಕುಡ್ ನಾಟ್ ರೀಡ್ ಕನ್ನಡ ವೆನ್ ಐ ವಾಸ್ 5. ಐ ಕುಡ್ ನಾಟ್ ರೀಡ್ ಇಂಗ್ಲೀಷ್ 2 years ago ಅಂದರೆ 2 ವರ್ಷಗಳ ಹಿಂದೆ ನನಗೆ ಇಂಗ್ಲೀಷ್ ಓದಲಿಕ್ಕೆ ಆಗ್ತಾ ಇರಲಿಲ್ಲ. ಮೈ ಮಾಮ್ ಕುಡ್ ರೈಟ್ ಇನ್ ಇಂಗ್ಲೀಷ್ ವೆನ್ ಶಿ ವಾಸ್ ಸ್ಮಾಲ್. ಮೈ ಮಾಮ್ ಕುಡ್ ರೈಟ್ ಇನ್ ಇಂಗ್ಲೀಷ್ ವೆನ್ ಶಿ ವಾಸ್ ಸ್ಮಾಲ್. ನನ್ನ ತಾಯಿಗೆ ಚಿಕ್ಕವಳಿದ್ದಾಗ ಇಂಗ್ಲೀಷಲ್ಲಿ ಬರೀಲಿಕ್ಕೆ ಆಗ್ತಾ ಇತ್ತು. ಮೈ ಡ್ಯಾಡ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ವೆನ್ ಹಿ ವಾಸ್ ಇನ್ ಪ್ರೈಮರಿ ಸ್ಕೂಲ್. ಮೈ ಡ್ಯಾಡ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ವೆನ್ ಹಿ ವಾಸ್ ಇನ್ ಪ್ರೈಮರಿ ಸ್ಕೂಲ್. ಗೈಸ್, ನೀವು ಒಂದು ನೆನಪಿಟ್ಕೋಬೇಕು, ಕುಡ್ ಜೊತೆ ಅಥವಾ ಯಾವುದೇ ಮಾಡೆಲ್ ವರ್ಬ್ಸ್ ಜೊತೆ ನಾವು ವರ್ಬ್ನ ಬೇಸ್ ವರ್ಬ್ ಆಗಿ ಯೂಸ್ ಮಾಡಬೇಕು. ಅಂದರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಆಗಿ ಯೂಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಅದನ್ನು ಅಂಡರ್ಸ್ಟುಡ್ ಅಂತ ಯೂಸ್ ಮಾಡುವಂಗಿಲ್ಲ, ಅಂಡರ್ಸ್ಟ್ಯಾಂಡ್ ಅಂತಲೇ. ರೈಟ್ನ ರೈಟ್ ಅಂತಲೇ ಯೂಸ್ ಮಾಡಬೇಕು, ರಿಟರ್ನ್ ಅಥವಾ ರೋಟ್ ಅಂತ ಯೂಸ್ ಮಾಡುವಾಗಿಲ್ಲ. ಸೆಂಟೆನ್ಸ್ ಪಾಸ್ಟ್ ಫಾರ್ಮಲ್ಲಿ ಇದೆ ಅಂತ ಹೇಳಿ ಅಂಡರ್ಸ್ಟುಡ್ ಅಂತ ಯೂಸ್ ಮಾಡುವ ಹಾಗಿಲ್ಲ. ಕುಡ್ ಜೊತೆ ನಾವು ಬೇಸ್ ವರ್ಬ್ನೇ ಯೂಸ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ಮೈ ಡ್ಯಾಡ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ವೆನ್ ಹಿ ವಾಸ್ ಇನ್ ಪ್ರೈಮರಿ ಸ್ಕೂಲ್. ನನ್ನ ತಂದೆ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಅವರಿಗೆ ಇಂಗ್ಲೀಷ್ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಗೊತ್ತಾಯ್ತು ನಮಗೆ ಕುಡ್ನ ನಾವು ಪಾಸ್ಟಲ್ಲಿ ಎಬಿಲಿಟಿ ಬಗ್ಗೆ ಅಥವಾ ಇನ್ಎಬಿಲಿಟಿ ಬಗ್ಗೆ ಮಾತನಾಡುವಾಗ ಯೂಸ್ ಮಾಡ್ತೀವಿ ಅಂತ. ಇದಷ್ಟೇ ಅಲ್ಲದೆ ಕುಡ್ನ ನಾವು ಪಾಸಿಬಿಲಿಟಿ ಅಂದರೆ ಸಾಧ್ಯತೆ ಬಗ್ಗೆ ಮಾತನಾಡುವಾಗ ಕೂಡ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ನ ಪಾಸಿಬಿಲಿಟಿ ಅಥವಾ ಫ್ಯೂಚರ್ನ ಪಾಸಿಬಿಲಿಟಿ ಬಗ್ಗೆ ಮಾತನಾಡುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿ, ಹೀ ಕುಡ್ ಬಿ ಇನ್ ದ ಗೇಮ್. ಹೀ ಕುಡ್ ಬಿ ಇನ್ ದ ಗೇಮ್ ಅಂದರೆ ಅವನು ಆಟದಲ್ಲಿ ಇರಬಹುದು, ಅವನು ಆಟದಲ್ಲಿರುವ ಸಾಧ್ಯತೆ ಇದೆ. ಜನರಲ್ ಆಗಿ ಮೇ ಬಿ ಹೀ ಈಸ್ ಇನ್ ದ ಗೇಮ್ ಅಂತೀವಲ್ಲ, ಸೇಮ್ ಮೀನಿಂಗ್. ಹೀ ಕುಡ್ ಬಿ ಇನ್ ದ ಗೇಮ್, ಅವನು ಆಟದಲ್ಲಿ ಇರಬಹುದು, ಅವನು ಆಟದಲ್ಲಿ ಇರುವ ಸಾಧ್ಯತೆ ಇದೆ, ಚಾನ್ಸಸ್ ಇದೆ. ರೂಪ ನಮ್ಮನ್ನು ಸಂಡೇ ಮೀಟ್ ಮಾಡಬಹುದು. ರೂಪ ನಮ್ಮನ್ನು ಸಂಡೇ ಮೀಟ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ ಹೇಳ್ತೀವಿ ರೂಪ ಕುಡ್ ಮೀಟ್ ಅಸ್ ಆನ್ ಸಂಡೇ. ರೂಪ ಕುಡ್ ಮೀಟ್ ಅಸ್ ಆನ್ ಸಂಡೇ. ಸೇಮ್ ಅರ್ಥ, ಮೇ ಬಿ ರೂಪ ವಿಲ್ ಮೀಟ್ ಅಸ್ ಆನ್ ಸಂಡೇ. ನೆಕ್ಸ್ಟ್ ಇನ್ನೊಂದು ಸಿಚುವೇಶನ್ ಯಾವಾಗ ಕುಡ್ ಯೂಸ್ ಮಾಡ್ತೀವಿ ಅಂದರೆ ಪೊಲೈಟ್ ರಿಕ್ವೆಸ್ಟ್. ತುಂಬಾ ವಿನಮ್ರವಾಗಿ ನಿವೇದನೆ ಮಾಡ್ಕೊಳ್ಳುವಾಗ ನಾವು ಕುಡ್ನ ಯೂಸ್ ಮಾಡ್ತೀವಿ. ವಿನಮ್ರವಾಗಿ ನಾವು ಯಾರ ಜೊತೆ ನಿವೇದನೆ ಮಾಡ್ಕೊಳ್ತೀವಿ, ರಿಕ್ವೆಸ್ಟ್ ಮಾಡ್ಕೊಳ್ತೀವಿ? ನಮಗಿಂತ ದೊಡ್ಡವ್ರ ಜೊತೆ, ಅಥವಾ ಆಫೀಸಲ್ಲಿ ನಾವಿದ್ರೆ ನಮ್ಮ ಬಾಸ್ ಜೊತೆ, ಅಥವಾ ನಾವು ಸ್ಕೂಲಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ನಮ್ಮ ಟೀಚರ್ ಜೊತೆ.
ನಮಗಿಂತ ಎತ್ತರದ ಸ್ಥಾನದಲ್ಲಿ ಯಾರಾದರೂ ಇದ್ದರೆ ಅವ್ರ ಜೊತೆ ನಮ್ಗೆ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಂತಾದರೆ ಕುಡ್ ಯೂಸ್ ಮಾಡಿಕೊಂಡು ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು. ನೋಡಿ, ಕುಡ್ ಯು ಓಪನ್ ದ ಡೋರ್, ಕುಡ್ ಯು ಓಪನ್ ದ ಡೋರ್, ಇದರರ್ಥ ಪ್ಲೀಸ್ ಸ್ವಲ್ಪ ಡೋರ್ ಓಪನ್ ಮಾಡ್ತೀರಾ. ಕುಡ್ ಯು ಪ್ಲೀಸ್ ಕಮ್ ಹಿಯರ್ ಒನ್ಸ್, ಕುಡ್ ಯು ಪ್ಲೀಸ್ ಕಮ್ ಹಿಯರ್ ಒನ್ಸ್, ಸ್ವಲ್ಪ ಇಲ್ಲಿಗೆ ಬರ್ತೀರಾ, ಸ್ವಲ್ಪ ಇಲ್ಲಿಗೆ ಬರ್ತೀರಾ. ಕುಡ್ ಯು ಪ್ಲೀಸ್ ವೆಯ್ಟ್ ಫಾರ್ ಅ ಮಿನ್ಯೂಟ್, ಕುಡ್ ಯು ಪ್ಲೀಸ್ ವೆಯ್ಟ್ ಫಾರ್ ಅ ಮಿನ್ಯೂಟ್, ದಯವಿಟ್ಟು ಒಂದು ನಿಮಿಷ ವೆಯ್ಟ್ ಮಾಡ್ತೀರಾ, ದಯವಿಟ್ಟು ಒಂದು ನಿಮಿಷ ವೆಯ್ಟ್ ಮಾಡ್ತೀರಾ. ಇನ್ ಕೇಸ್ ನಿಮಗೆ ಆಫೀಸಲ್ಲಿ ಲೀವ್ ಬೇಕಿದ್ದರೆ ನಿಮ್ಮ ಬಾಸ್ ಜೊತೆ ನೀವು ಈ ರೀತಿಯಾಗಿ ಕೇಳಬೇಕು. ಕುಡ್ ಯು ಗ್ರ್ಯಾಂಟ್ ಮೀ ಅ ಲೀವ್, ಕುಡ್ ಯು ಗ್ರ್ಯಾಂಟ್ ಮೀ ಅ ಲೀವ್. ಇನ್ ಕೇಸ್ ನೀವು ಕ್ಯಾನ್ ಯು ಗ್ರ್ಯಾಂಟ್ ಮೀ ಅ ಲೀವ್ ಅಂತ ಕೇಳಿದರೆ ಅದರ ಅರ್ಥನೂ ನನಗೆ ಲೀವ್ ಕೊಡ್ತೀರಾ ಅಂತಲೇ ಇರುತ್ತೆ. ಬಟ್ ಅದು ತುಂಬಾ ಡೈರೆಕ್ಟಾಗಿ ಕೇಳ್ದ ಹಾಗೆ ಇರುತ್ತೆ, ಪೊಲೈಟಾಗಿ ವಿನಮ್ರವಾಗಿ ರಿಕ್ವೆಸ್ಟ್ ಮಾಡಿಕೊಂಡ ಹಾಗೆ ಇರಲ್ಲ. ಸೊ ಇವಾಗ ಗೊತ್ತಾಗಿರುತ್ತೆ ಯಾವಾಗ ನಾವು ಕುಡ್ ಯೂಸ್ ಮಾಡಿಕೊಂಡು ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ. ತುಂಬಾ ಪೊಲೈಟಾಗಿ ನಮಗಿಂತ ಎತ್ತರದ ಪೊಸಿಷನಲ್ಲಿರುವ ಯಾವುದೇ ವ್ಯಕ್ತಿ ಜೊತೆ ಮಾತಾಡುವಾಗ ಅಥವಾ ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡಾಗ ಕುಡ್ ಯೂಸ್ ಮಾಡಿಕೊಂಡು ರಿಕ್ವೆಸ್ಟ್ ಮಾಡ್ಕೋಬೇಕು. ನಮಗಿಂತ ದೊಡ್ಡವರು ಯಾರಾದರೂ ಇದ್ದಾಗ ಅವ್ರ ಜೊತೆ ನಾವು ಕ್ಯಾನ್ ಯು ಓಪನ್ ದ ಡೋರ್ ಅಂತ ಹೇಳಿದರೆ ಇವನು ನನ್ನ ಜೊತೆನೇ ಡೋರ್ ಓಪನ್ ಮಾಡ್ತೀಯ ಅಂತ ಕೇಳ್ತಿದ್ದಾನಲ್ಲ ಅಂತ ಅಂದ್ಕೋಬೋದು. ಬಟ್ ಕುಡ್ ಯು ಓಪನ್ ದ ಡೋರ್ ಅಂತ ಕೇಳಿದರೆ ಅದರ ಅರ್ಥ ಅವರಿಗೆ ಹೇಗೆ ಕನ್ವೆ ಆಗುತ್ತಂದರೆ ಪ್ಲೀಸ್ ಸ್ವಲ್ಪ ಡೋರ್ ಓಪನ್ ಮಾಡ್ತೀರಾ ಅಂತ ಕೇಳ್ಕೊಂಡ ಹಾಗೆ ಇರುತ್ತೆ. ಓಕೆ, ನಾವು ನೆಕ್ಸ್ಟ್ ಯಾವಾಗ ಕುಡ್ ಯೂಸ್ ಮಾಡ್ತೀವಿ ಅಂದರೆ ರಿಪೋರ್ಟೆಡ್ ಸ್ಪೀಚಲ್ಲಿ ನಾವು ಕುಡ್ನ ಯೂಸ್ ಮಾಡ್ತೀವಿ. ಮೀನ್ಸ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾತಾಡುವಾಗ ನಾವು ಕುಡ್ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಸ್ಪೀಚಲ್ಲಿ ನಾವು ಕ್ಯಾನ್ ಯೂಸ್ ಮಾಡಿದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳುವಾಗ ಕ್ಯಾನ್ನ ನಾವು ಕುಡ್ ಅಂತ ಕನ್ವರ್ಟ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿ, ಲತಾ ಸೆಡ್ ದ್ಯಾಟ್ ಶಿ ಕುಡ್ ಡೂ ಇಟ್ ಅಲೋನ್. ಈ ಸೆಂಟೆನ್ಸ್ ಡೈರೆಕ್ಟ್ ಸ್ಪೀಚಲ್ಲಿ ಹೇಗಿರುತ್ತೆ? ಲತಾ ಸೆಡ್ ಐ ಕ್ಯಾನ್ ಡೂ ಇಟ್ ಅಲೋನ್. ಲತಾ ಹೇಳ್ತಾಳೆ ನಾನಿದನ್ನು ಒಂಟಿಯಾಗಿ ಮಾಡಬಲ್ಲೆ. ಇದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳುವಾಗ ಲತಾ ಸೆಡ್ ದ್ಯಾಟ್ ಶಿ ಕುಡ್ ಡೂ ಇಟ್ ಅಲೋನ್. ಲತಾ ಹೇಳಿದ್ಲು ಅವಳು ಅದನ್ನು ಒಂಟಿಯಾಗಿ ಮಾಡಬಲ್ಲಳು. ಆರ್ ಲತಾ ಸೆಡ್ ದ್ಯಾಟ್ ಶಿ ಕುಡ್ ನಾಟ್ ಡೂ ಇಟ್ ಅಲೋನ್. ಲತಾ ಹೇಳಿದ್ಲು ಅವಳು ಅದನ್ನು ಒಂಟಿಯಾಗಿ ಮಾಡಲಾರಳು. ಸೊ ಗೈಸ್, ಕುಡ್ನ ನಾವು ಪಾಸ್ಟ್ ಆಫ್ ಕ್ಯಾನ್ನ ಪಾಸ್ಟ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ. ಪಾಸಿಬಿಲಿಟಿ ಬಗ್ಗೆ ಮಾತನಾಡುವಾಗ ಯೂಸ್ ಮಾಡ್ತೀವಿ, ಅಂದರೆ ಸಾಧ್ಯತೆಗಳ ಬಗ್ಗೆ ಮಾತನಾಡುವಾಗ ಯೂಸ್ ಮಾಡ್ತೀವಿ. ಅದೇ ರೀತಿ ಪೊಲೈಟಾಗಿ ರಿಕ್ವೆಸ್ಟ್ ಮಾಡುವಾಗ ಯೂಸ್ ಮಾಡ್ತೀವಿ. ಇಂಡೈರೆಕ್ಟ್ ಸ್ಪೀಚಲ್ಲಿ ಕೂಡ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮಾಡಲ್ ವರ್ಬ್ ಈಸ್ ವುಡ್. ವುಡ್ನ ನಾವು ವಿಲ್ನ ಪಾಸ್ಟ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ. ಹೇಗಂದರೆ ಪಾಸ್ಟಲ್ಲಿ ನಡೀತಿದ್ದ ರಿಪೀಟೆಡ್ ಆ್ಯಕ್ಷನ್ಸ್ ಬಗ್ಗೆ ಹೇಳುವಾಗ, ಅಂದರೆ ಈ ಒಂದು ಘಟನೆ ಪಾಸ್ಟಲ್ಲಿ ರಿಪೀಟೆಡ್ ಆಗಿ ನಡೀತಾ ಇತ್ತು, ಅಂದರೆ ಆಗಾಗ ಈ ಘಟನೆ ನಡೀತಾ ಇತ್ತು ಅಂತ ನಾವು ಯಾವಾಗ ಒಂದು ಸಿಚುವೇಶನ್ನ ಹೇಳ್ತೀವಿ ಆವಾಗ ನಾವು ವುಡ್ ಅಂತ ಯೂಸ್ ಮಾಡ್ಕೊಂಡು ಹೇಳ್ತೀವಿ. ಹೆಚ್ಚಾಗಿ ನಾವು ನಮ್ಮ ಬಾಲ್ಯದ ಬಗ್ಗೆ ಯಾವುದಾದ್ರೂ ಘಟನೆಗಳ ಬಗ್ಗೆ ಹೇಳುವಾಗ ನಾನು ಹಾಗೆ ಮಾಡ್ತಾ ಇದ್ದೆ, ನಾನಲ್ಲಿ ಹೋಗ್ತಾ ಇದ್ದೆ, ನಾನು ಈಜಾಡ್ತಾ ಇದ್ದೆ, ಈ ರೀತಿಯಾಗಿ ಹೇಳುವಾಗ ನಾವು ವುಡ್ನ ಯೂಸ್ ಮಾಡಿಕೊಂಡು ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡಿ, ವೆನ್ ಐ ಲಿವ್ಡ್ ಇನ್ ದ ಕಂಟ್ರಿ ಐ ವುಡ್ ಗೋ ಫಾರ್ ಅ ವಾಕ್ ಆನ್ ಎವ್ರಿ ಸಂಡೇ. ವೆನ್ ಐ ಲಿವ್ಡ್ ಇನ್ ದ ಕಂಟ್ರಿ ಅಂದರೆ ನಾನು ಈ ದೇಶದಲ್ಲಿ ಇದ್ದಾಗ ಐ ವುಡ್ ಗೋ ಫಾರ್ ಅ ವಾಕ್ ಆನ್ ಎವ್ರಿ ಸಂಡೇ. ಪ್ರತಿ ಭಾನುವಾರ ನಾನು ವಾಕ್ ಹೋಗ್ತಾ ಇದ್ದೆ. ನೋಡಿ, ಪ್ರತಿ ಭಾನುವಾರ ವಾಕ್ ಹೋಗ್ತಾ ಇದ್ದೆ ಅಂದರೆ ಪ್ರತಿ ಭಾನುವಾರ ಆ ಕೆಲಸ ಆಗ್ತಾನೇ ಇತ್ತು, ಅಂದರೆ ರಿಪೀಟೆಡ್ ಆ್ಯಕ್ಷನ್ ಅಲ್ವಾ. ಸೊ ಇಲ್ಲಿ ನಾವು ವುಡ್ ಯೂಸ್ ಮಾಡಿಕೊಂಡು ಆ ಸೆಂಟೆನ್ಸ್ನ ಹೇಳ್ತೀವಿ. ವೆನ್ ಐ ವಾಸ್ ಲಿಟಲ್ ಐ ವುಡ್ ಪ್ಲೇ 3 hours ಅ ಡೇ ಬಟ್ ನೌ ಐ ಡೋಂಟ್. ವೆನ್ ಐ ವಾಸ್ ಲಿಟಲ್, ನಾನು ಚಿಕ್ಕವಳಿದ್ದಾಗ ಐ ವುಡ್ ಪ್ಲೇ 3 hours ಅ ಡೇ, ನಾನು ದಿನಕ್ಕೆ 3 ಗಂಟೆ ಆಡ್ತಾ ಇದ್ದೆ. ಇಲ್ಲಿ ದಿನಕ್ಕೆ 3 ಗಂಟೆ ಅಂದರೆ ಪ್ರತಿದಿನ 3 ಗಂಟೆ ಆಡ್ತಾ ಇದ್ದೆ, ಅಂದರೆ ಆ ಆ್ಯಕ್ಷನ್ ರಿಪೀಟ್ ಆಗ್ತಾ ಇತ್ತು, ಆ ಕೆಲಸ ರಿಪೀಟ್ ಆಗ್ತಾ ಇತ್ತು ದಿನ ಅಲ್ವಾ. ಸೊ ಹಾಗಾಗಿ ಐ ವುಡ್ ಪ್ಲೇ ಅಂತ ಯೂಸ್ ಮಾಡ್ತೀವಿ. ಬಟ್ ನೌ ಐ ಡೋಂಟ್, ಆದರೆ ಈಗ ನಾನು ಆಡಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 4 years ago ಐ ವುಡ್ ಗೋ ಜಾಗಿಂಗ್ ಎವ್ರಿ ನೈಟ್. 4 years ago 4 ವರ್ಷಗಳ ಹಿಂದೆ ಐ ವುಡ್ ಗೋ ಜಾಗಿಂಗ್ ಎವ್ರಿ ನೈಟ್, ಪ್ರತಿ ರಾತ್ರಿ ನಾನು ಜಾಗಿಂಗ್ ಹೋಗ್ತಾ ಇದ್ದೆ. ಐ ವುಡ್ ಪ್ಲೇ ಅ ಗಿಟಾರ್ ವೆನ್ ಐ ವಾಸ್ ಚೈಲ್ಡ್. ಐ ವುಡ್ ಪ್ಲೇ ಅ ಗಿಟಾರ್ ವೆನ್ ಐ ವಾಸ್ ಚೈಲ್ಡ್. ನಾನು ಮಗುವಾಗಿದ್ದಾಗ ಗಿಟಾರ್ ನುಡಿಸ್ತಾ ಇದ್ದೆ. ಸೊ ವುಡ್ನ ನಾವು ಪಾಸ್ಟಲ್ಲಿ ರಿಪೀಟೆಡ್ ಆ್ಯಕ್ಷನ್ಸ್ ಬಗ್ಗೆ ಹೇಳುವಾಗ ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ನೆಕ್ಸ್ಟ್ ನಾವು ವುಡ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಅಥವಾ ಫ್ಯೂಚರಲ್ಲಿ ಇಮ್ಯಾಜಿನರಿ ಟಾಕ್, ಅಂದರೆ ಕಾಲ್ಪನಿಕವಾಗಿ ಮಾತನಾಡುವಾಗ ಊಹಿಸ್ಕೊಂಡು ಮಾತಾಡ್ತೀವಲ್ಲ, ಈ ಥರ ಇದ್ದಿದ್ರೆ ಈ ಥರ ಮಾಡ್ತಾ ಇದ್ದೆ ಅಂತ ಹೇಳುವಾಗ ಕೂಡ ನಾವು ವುಡ್ನ ಯೂಸ್ ಮಾಡ್ತೀವಿ.
ಎಕ್ಸಾಂಪಲ್ಸ್ ನೋಡಿ. ಇಫ್ ಐ ಹ್ಯಾಡ್ ಅ ಕಾರ್ ಐ ವುಡ್ ಡ್ರೈವ್ ಅರೌಂಡ್ ದ ಸಿಟಿ. ಒಂದು ವೇಳೆ ನನ್ನ ಹತ್ರ ಕಾರ್ ಏನಾದರೂ ಇದ್ದರೆ ನಾನು ಸಿಟಿಯೆಲ್ಲ ಓಡಾಡಿಸುತ್ತೇನೆ. ಈ ರೀತಿಯ ಸೆಂಟೆನ್ಸ್ಗಳಿಗೆ ನಾವು ಕಂಡೀಷ್ನಲ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಕಂಡೀಷ್ನಲ್ ಸೆಂಟೆನ್ಸ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್. ಸೊ ಈ ರೀತಿಯಾಗಿ ಇಮ್ಯಾಜಿನ್ ಮಾಡಿಕೊಂಡು ನನ್ನ ಹತ್ರ ಕಾರ್ ಇದ್ದರೆ ನಾನು ಈ ಥರ ಮಾಡ್ತೀನಿ ಅಂತ ಮಾತಾಡುವಾಗ ವುಡ್ ಯೂಸ್ ಮಾಡ್ತೀವಿ. ಇನ್ನೊಂದು ನೋಡಿ, ಶಿ ವುಡ್ ಕಮ್ ಹಿಯರ್ ಇಫ್ ಯು ಕಾಲ್ಡ್ ಹರ್. ನೀನೇನಾದರೂ ಅವಳನ್ನು ಕರೆದ್ರೆ ಅವಳು ಇಲ್ಲಿಗೆ ಬರ್ತಾಳೆ. ಐ ವುಡ್ ಗೋ ಟು ದ ಪಾರ್ಟಿ ಇಫ್ ಮೈ ಫಾದರ್ ಹ್ಯಾಡ್ ಕಮ್. ನನ್ನ ತಂದೆ ಏನಾದರೂ ಬಂದರೆ ನಾನು ಪಾರ್ಟಿಗೆ ಹೋಗ್ತೀನಿ. ಸೊ ಈ ರೀತಿಯಾಗಿ ನಾವು ಕಲ್ಪಿಸ್ಕೊಂಡು ಏನಾದರೂ ಮಾತನಾಡುವಾಗ ವುಡ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ಈ ಥರ ಇದ್ದಿದ್ರೆ ಈ ಥರ ಮಾಡ್ತಿದ್ದೆ, ಈ ಥರ ಇದ್ದಿದ್ರೆ ಈ ಥರ ಆಗ್ತಾ ಇತ್ತು, ಈ ರೀತಿಯಾಗಿ ಹೇಳುವಾಗ ನಾವು ವುಡ್ನ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್, ಪೊಲೈಟ್ ರಿಕ್ವೆಸ್ಟ್ ಮಾಡುವಾಗ ಅಥವಾ ಏನಾದರೂ ಆಫರ್ಸ್ ಮಾಡುವಾಗ, ಇನ್ವಿಟೇಷನ್ ಯಾರನ್ನಾದರೂ ಆಮಂತ್ರಿಸುವಾಗ ಕೂಡ ನಾವು ವುಡ್ನೇ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿ. ವುಡ್ ಯು ಕಾಲ್ ಹರ್? ಇದರರ್ಥ ಪ್ಲೀಸ್ ಅವಳನ್ನು ಸ್ವಲ್ಪ ಕರಿತೀಯಾ ಅಥವಾ ಪ್ಲೀಸ್ ಅವಳನ್ನು ಸ್ವಲ್ಪ ಕರಿತೀರಾ. ವುಡ್ ಯು ಹ್ಯಾಂಡ್ ಮಿ ದ ಪೆನ್ಸಿಲ್? ಪ್ಲೀಸ್ ನನಗೆ ಸ್ವಲ್ಪ ಪೆನ್ಸಿಲ್ ಕೊಡ್ತೀರಾ ಅಂತ ಕೇಳುವಾಗ ವುಡ್ ಯು ಹ್ಯಾಂಡ್ ಮಿ ದ ಪೆನ್ಸಿಲ್. ನೆಕ್ಸ್ಟ್ ನೋಡಿ, ವುಡ್ ಯು ಲೈಕ್ ವೆಜ್ ಆರ್ ನಾನ್ ವೆಜ್? ನೀವು ವೆಜ್ ಇಷ್ಟಪಡ್ತೀರಾ ಅಥವಾ ನಾನ್ ವೆಜ್ ಇಷ್ಟಪಡ್ತೀರಾ. ಐ ವುಡ್ ಲೈಕ್ ಕಾಫಿ ಪ್ಲೀಸ್. ನನಗೆ ಕಾಫಿ ಬೇಕು ಅನ್ನೋದನ್ನು ಪೊಲೈಟಾಗಿ ಹೇಳೋದು. ವುಡ್ ಯು ಲೈಕ್ ಟು ಜಾಯಿನ್ ವಿತ್ ಅಸ್? ನೀವು ನಮ್ಮೊಟ್ಟಿಗೆ ಸೇರ್ಲಿಕ್ಕೆ ಇಷ್ಟಪಡ್ತೀರಾ. ವುಡ್ ಯು ಮೈಂಡ್ ಸ್ಟೇಯಿಂಗ್ ಹಿಯರ್? ಇಲ್ಲಿ ಉಳ್ಕೊಳ್ಳೋದಕ್ಕೆ ನಿಮಗೇನು ಪ್ರಾಬ್ಲಮ್ ಇಲ್ವಾ ಅಥವಾ ಇಲ್ಲಿ ಉಳ್ಕೊಳ್ಳೋದಕ್ಕೆ ನಿಮ್ಮದೇನು ಅಭ್ಯಂತರ ಇಲ್ವಾ ಅಂತ ಕೇಳೋದು ವುಡ್ ಯು ಮೈಂಡ್ ಅಂದರೆ. ನೆಕ್ಸ್ಟ್, ನಾವು ವುಡ್ನ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾತನಾಡುವಾಗ ಯೂಸ್ ಮಾಡ್ತೀವಿ. ವಿ ಥಾಟ್ ವಿ ವುಡ್ ಅರೈವ್ ಆನ್ ಟೈಮ್ ಬಟ್ ವಿ ವೇರ್ ಲೇಟ್. ನಾವು ಅಂದ್ಕೊಂಡ್ವಿ ನಾವು ಸರಿಯಾದ ಸಮಯಕ್ಕೆ ತಲುಪುತ್ತೀವಿ ಅಂತ, ಬಟ್ ಲೇಟ್ ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಐ ನ್ಯೂ ಐ ವುಡ್ ಗೆಟ್ ಫಸ್ಟ್ ರ್ಯಾಂಕ್ ಇನ್ ದಿಸ್ ಸೆಮ್. ನನಗೆ ಈ ಸೆಮಿಸ್ಟರಲ್ಲಿ ಫಸ್ಟ್ ರ್ಯಾಂಕ್ ಬರುತ್ತದೆ ಅಂತ ಗೊತ್ತಿತ್ತು. ಐ ಥಾಟ್ ಇಟ್ ವುಡ್ ರೈನ್ ಆ್ಯಂಡ್ ಐ ಟುಕ್ ಅಂಬ್ರೆಲ್ಲಾ. ಮಳೆ ಬರ್ತದೆ ಅಂತ ಅಂದ್ಕೊಂಡು ನಾನು ಅಂಬ್ರೆಲ್ಲಾ ತಗೊಂಡೆ. ನೆಕ್ಸ್ಟ್ ಮಾಡಲ್ ವರ್ಬ್ ಶುಡ್. ಟು ಗಿವ್ ಆರ್ ಆಸ್ಕ್ ಫಾರ್ ಅಡ್ವೈಸ್. ಸಲಹೆ ಕೇಳೋದಕ್ಕೆ ಅಥವಾ ಸಲಹೆ ಕೊಡೋದಕ್ಕೆ ನಾವು ಶುಡ್ನ ಯೂಸ್ ಮಾಡ್ತೀವಿ. ಯು ಶುಡ್ ವಿನ್ ದ ಗೇಮ್ ಅಂದರೆ ನೀನು ಗೇಮ್ ವಿನ್ ಆಗಬೇಕು. ಡೂ ಯು ಥಿಂಕ್ ಐ ಶುಡ್ ಕಾಲ್ ಹಿಮ್? ಇದು ಸಲಹೆ ಪಡ್ಕೊಳ್ಳೋದು. ನಿಮ್ಗೆ ಅನಿಸುತ್ತಾ ನಾನು ಅವನಿಗೆ ಕಾಲ್ ಮಾಡಬೇಕು ಅಂತ. ಯು ಶುಡ್ ಸ್ಟಾಪ್ ವಾಚಿಂಗ್ ಟಿ ವಿ. ನೀನು ಟಿ ವಿ ನೋಡೋದನ್ನು ನಿಲ್ಲಿಸಬೇಕು. ನಾವು ಮಕ್ಕಳಿಗೆ ಅಡ್ವೈಸ್ ಮಾಡ್ತೀವಲ್ಲ, ನೀನು ಟಿ ವಿ ನೋಡೋದನ್ನು ನಿಲ್ಲಿಸಬೇಕು, ನೀನು ಚೆನ್ನಾಗಿ ಓದಬೇಕು ಅಂತ. ದಟ್ ಈಸ್ ಆರ್ಯ ಶುಡ್ ನಾಟ್ ವೇಸ್ಟ್ ಹರ್ ಟೈಮ್. ಆರ್ಯ ಟೈಮ್ ವೇಸ್ಟ್ ಮಾಡಬಾರ್ದು. ಈ ರೀತಿ ಹೇಳ್ತೀವಲ್ಲ, ನೀನು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ ತೆಗಿಬೇಕು ಅಂದರೆ ಚೆನ್ನಾಗಿ ಓದಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಆರ್ಯ ಶುಡ್ ನಾಟ್ ವೇಸ್ಟ್ ಹರ್ ಟೈಮ್. ಸೊ ಶುಡ್ನ ನಾವು ಅಡ್ವೈಸ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಅದಾಗಬೇಕಂದ್ರೆ ನೀನು ಈ ರೀತಿ ಮಾಡಬೇಕು ಅಂತ ಹೇಳ್ತೀವಲ್ಲ. ಸೊ ದಟ್ ಈಸ್. ಹೋಪ್ ಯು ಗೈಸ್ ಗೆಟ್ ಕ್ಲಿಯರ್ ದ ಕಾನ್ಸೆಪ್ಟ್. ಮೀನ್ಸ್ ನಾವು ಶುಡ್ ಹ್ಯಾವ್, ಕುಡ್ ಹ್ಯಾವ್, ವುಡ್ ಹ್ಯಾವ್ ಇವುಗಳನ್ನು ಯಾವಾಗ ಮಾತನಾಡುವಾಗ ಯೂಸ್ ಮಾಡ್ತೀವಿ ಅಂದರೆ, ನಾನು ಪಾಸ್ಟಲ್ಲಿ ಈ ಥರ ಮಾಡಬಹುದಾಗಿತ್ತು ಅಥವಾ ಈ ಥರ ಮಾಡಬೇಕಾಗಿತ್ತು, ಮಾಡ್ತಾ ಇದ್ದೆ ಅಥವಾ ಆಗಬಹುದಾಗಿತ್ತು, ಈ ಥರ ಆಗಬೇಕಾಗಿತ್ತು ಅಂತ ನಾವು ಪಾಸ್ಟ್ ಬಗ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಹೇಳುವಾಗ ಯೂಸ್ ಮಾಡ್ತೀವಿ. ಲೈಕ್ ಇವಾಗ ಪ್ರೆಸೆಂಟಲ್ಲಿ ಇದ್ಕೊಂಡು ಪಾಸ್ಟಲ್ಲಿ ಈ ಥರ ಇರಬೇಕಿತ್ತು, ಈ ಥರ ಆಗಬಹುದಿತ್ತು, ಈ ಥರ ಮಾಡಬೇಕಾಗಿತ್ತು ಅಂತ ಹೇಳ್ತೀವಲ್ಲ, ಆವಾಗ ನಾವು ಈ ವರ್ಡ್ಸ್ನ ಯೂಸ್ ಮಾಡ್ತೀವಿ. ನಾನು ಮಾಡಬೇಕಾಗಿತ್ತು, ಐ ಶುಡ್ ಹ್ಯಾವ್ ಡನ್. ನೀನು ಮಾಡಬೇಕಾಗಿತ್ತು, ಯು ಶುಡ್ ಹ್ಯಾವ್ ಡನ್. ಅಥವಾ ಅವರು ಮಾಡಬೇಕಾಗಿತ್ತು, ದೇ ಶುಡ್ ಹ್ಯಾವ್ ಡನ್. ಅವನು ಮಾಡಬೇಕಾಗಿತ್ತು, ಹೀ ಶುಡ್ ಹ್ಯಾವ್ ಡನ್. ಈ ರೀತಿಯಾಗಿರುತ್ತೆ ಇದರ ಸ್ಟ್ರಕ್ಚರ್. ಅಂದರೆ ಸಬ್ಜೆಕ್ಟ್ ಯಾವುದಿದ್ರೂ ಶುಡ್ ಹ್ಯಾವ್ ಅಂತಲೇ ಬರುತ್ತೆ. ಥರ್ಡ್ ಪರ್ಸನ್ ಇದೆ, ಹೀ ಇದೆ ಅಥವಾ ಥರ್ಡ್ ಪರ್ಸನ್ ಶೀ ಇದೆ ಅಂತ ಹೇಳಿ ಶುಡ್ ಹ್ಯಾಸ್ ಅಥವಾ ಶುಡ್ ಹ್ಯಾಡ್ ಅಂತ ಯೂಸ್ ಮಾಡುವಾಗಿಲ್ಲ. ಶುಡ್ ಹ್ಯಾವ್ ಅಂತಲೇ ಇರುತ್ತೆ. ಅದಾದಮೇಲೆ ಶುಡ್ ಹ್ಯಾವ್ ಆದಮೇಲೆ ಬರೋದು ವರ್ಬ್. ವರ್ಬ್ ಇದು ಥರ್ಡ್ ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನಾನು ತಿಳಿಸಿದ ಎಕ್ಸಾಂಪಲಲ್ಲಿ ಡನ್ ಅನ್ನೋದು ಡೂ ಇದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂದರೆ ಥರ್ಡ್ ಫಾರ್ಮ್ ಆಫ್ ವರ್ಬ್, V3 ಫಾರ್ಮ್. ಸೊ ಸ್ಟ್ರಕ್ಚರ್ ಹೇಗಿರುತ್ತೆ, ಫಸ್ಟ್ ಸಬ್ಜೆಕ್ಟ್, ಅದಾದಮೇಲೆ ಶುಡ್ ಹ್ಯಾವ್, ನೆಕ್ಸ್ಟ್ ಬರೋದು V3 ಅಂದರೆ ಥರ್ಡ್ ಫಾರ್ಮ್ ಆಫ್ ವರ್ಬ್. ಎಕ್ಸಾಂಪಲ್ಸ್ ನೋಡಿ. ಯು ಶುಡ್ ಹ್ಯಾವ್ ಗಾನ್ ದೇರ್. ಯು ಶುಡ್ ಹ್ಯಾವ್ ಗಾನ್ ದೇರ್ ಅಂದರೆ ನೀನು ಅಲ್ಲಿ ಹೋಗಬೇಕಾಗಿತ್ತು. ಐ ಶುಡ್ ಹ್ಯಾವ್ ವಾಚ್ಡ್ ದಟ್ ಮೂವಿ. ಐ ಶುಡ್ ಹ್ಯಾವ್ ವಾಚ್ಡ್ ದಟ್ ಮೂವಿ. ಇಲ್ಲಿ ವಾಚ್ಡ್ ಅನ್ನೋದು ವಾಚಿದ್ದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್.
ನನಗೆ ಆ ಮೂವಿ ನೋಡಬೇಕಾಗಿತ್ತು ಆದರೆ ನೋಡಲಿಕ್ಕಾಗಿಲ್ಲ ಅಥವಾ ನಾನು ನೋಡಿಲ್ಲ ಅಂತ ಹೇಳ್ತೀವಲ್ಲ, ಆವಾಗ ಐ ಶುಡ್ ಹ್ಯಾವ್ ವಾಚ್ ದಟ್ ಮೂವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಶಿ ಶುಡ್ ಹ್ಯಾವ್ ಮ್ಯಾರಿಡ್ ಹಿಮ್, ಹಿ ವಾಸ್ ದ ಪರ್ಫೆಕ್ಟ್ ಪೇರ್ ಫಾರ್ ಹರ್. ಅವನು ಅವಳಿಗೆ ಸರಿಯಾದ ಜೋಡಿಯಾಗಿದ್ದ, ಅವಳು ಅವನನ್ನು ಮದುವೆ ಆಗಬೇಕಾಗಿತ್ತು. ಇದೇ ಸೆಂಟೆನ್ಸ್ಗಳನ್ನು ನೆಗೆಟಿವ್ ಆಗಿ ಹೇಳುವಾಗ ಅಂದರೆ ಮಾಡಬಾರ್ದಾಗಿತ್ತು ಅಥವಾ ನೋಡಬಾರ್ದಾಗಿತ್ತು, ಆಗಬಾರ್ದಾಗಿತ್ತು ಅಂತ ಹೇಳುವಾಗ ಶುಡ್ ನಾಟ್ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಶುಡ್ ನಾಟ್ ಹ್ಯಾವ್ ನೋಡಿ, ಇದೇ ಸೆಂಟೆನ್ಸ್ನ ನಾವು ನೆಗೆಟಿವ್ ಆಗಿ ಹೇಳೋದಾದರೆ ಶಿ ಶುಡ್ ನಾಟ್ ಹ್ಯಾವ್ ಮ್ಯಾರಿಡ್ ಹಿಮ್, ಹಿ ವಾಸ್ ನಾಟ್ ಅ ಪರ್ಫೆಕ್ಟ್ ಪೇರ್ ಫಾರ್ ಹರ್. ಅವನು ಅವಳಿಗೆ ಸರಿಯಾದ ಜೋಡಿಯಲ್ಲ, ಅವಳು ಅವನನ್ನು ಮದುವೆ ಆಗಬಾರ್ದಾಗಿತ್ತು. ಐ ಶುಡ್ ನಾಟ್ ಹ್ಯಾವ್ ಈಟನ್ ದಟ್ ಮಚ್ ನಾನ್ ವೆಜ್, ಐ ಶುಡ್ ನಾಟ್ ಹ್ಯಾವ್ ಈಟನ್ ದಟ್ ಮಚ್ ನಾನ್ ವೆಜ್. ಹೇಳ್ತೀವಲ್ಲ, ನನ್ನ ಹೊಟ್ಟೆ ಯಾಕೋ ಅಪ್ಸೆಟ್ ಆಗಿದೆ, ನಾನು ಅಷ್ಟೊಂದು ನಾನ್ ವೆಜ್ ತಿನ್ನಬಾರ್ದಾಗಿತ್ತು. ಇವಿಷ್ಟು ಶುಡ್ ಹ್ಯಾವ್ ಬಗ್ಗೆ ತಿಳ್ಕೊಂಡಿದ್ದು. ನೆಕ್ಸ್ಟ್ ನಾವು ಕುಡ್ ಹ್ಯಾವ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೆಂಟೆನ್ಸ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಫಸ್ಟ್ ಸಬ್ಜೆಕ್ಟ್, ಅದಾದಮೇಲೆ ಕುಡ್ ಹ್ಯಾವ್, ನೆಕ್ಸ್ಟ್ ಬರೋದೇ ಪಾಸ್ಟ್ ಡಿಸಿಪಲ್ ವರ್ಬ್. ಸಬ್ಜೆಕ್ಟ್ ಯಾವುದಿದ್ರೂ ಕುಡ್ ಹ್ಯಾವ್ ಅಂತಲೇ ಇರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಕುಡ್ ಹ್ಯಾವ್ ಡನ್ ಅಂದರೆ ಮಾಡಬಹುದಾಗಿತ್ತು. ಐ ಕುಡ್ ಹ್ಯಾವ್ ಡನ್, ನಾನು ಮಾಡಬಹುದಾಗಿತ್ತು. ಎಕ್ಸಾಂಪಲ್ಸ್ ನೋಡಿ, ಯು ಕುಡ್ ಹ್ಯಾವ್ ಪಾಸ್ ದ ಇಂಟರ್ವ್ಯೂ ಬಟ್ ಯು ಡಿಡ್ ನಾಟ್ ಪ್ರಿಪೇರ್ ಎನಫ್. ನಾನು ಇಂಟರ್ವ್ಯೂ ಪಾಸ್ ಮಾಡಬಹುದಿತ್ತು ಅಥವಾ ಮಾಡಬಹುದಾಗಿತ್ತು, ಆದರೆ ನಾನು ಸಾಕಷ್ಟು ತಯಾರಿ ನಡೆಸಿರಲಿಲ್ಲ. ಅಥವಾ ಸೇಮ್ ಸೆಂಟೆನ್ಸ್ನ ಈ ರೀತಿಯಾಗೂ ಹೇಳ್ಬೋದು, ನೀನು ಸಾಕಷ್ಟು ತಯಾರಿ ನಡೆಸಿದ್ದಿದ್ರೆ ಈ ಇಂಟರ್ವ್ಯೂನ ನೀನು ಪಾಸ್ ಮಾಡಬಹುದಾಗಿತ್ತು. ಇಫ್ ಯು ಡಿಡ್ ಎನಫ್ ಪ್ರಿಪರೇಷನ್ ಯು ಕುಡ್ ಹ್ಯಾವ್ ಪಾಸ್ಡ್ ದ ಇಂಟರ್ವ್ಯೂ. ಇನ್ನೊಂದು ಎಕ್ಸಾಂಪಲ್, ಯು ಕುಡ್ ಹ್ಯಾವ್ ಓನ್ ದ ಮ್ಯಾಚ್ ಬಟ್ ಯು ಟುಕ್ ಇಟ್ ಈಸಿ. ನಿನಗೆ ಮ್ಯಾಚ್ ಗೆಲ್ಲಬಹುದಿತ್ತು, ಆದರೆ ನೀನು ಅದನ್ನು ತುಂಬ ಈಸಿಯಾಗಿ ತಗೊಂಡೆ. ಐ ಕುಡ್ ಹ್ಯಾವ್ ಕಂಪ್ಲೀಟೆಡ್ ದ ಹೋಮ್ವರ್ಕ್ ಬಟ್ ಐ ವೆಂಟ್ ಟು ಪ್ಲೇ ದ ಗೇಮ್. ನಾನು ಹೋಮ್ವರ್ಕ್ ಕಂಪ್ಲೀಟ್ ಮಾಡಬಹುದಾಗಿತ್ತು, ಆದರೆ ನಾನು ಆಡ್ಲಿಕ್ಕೆ ಹೋದೆ. ಆಗಬಹುದಿತ್ತು ಅಥವಾ ಮಾಡಬಹುದಾಗಿತ್ತು ಅನ್ನೋದಕ್ಕೆ ಕುಡ್ ಹ್ಯಾವ್ ಅಂತ ಹೇಳ್ತೀವಿ. ಅದೇ ರೀತಿ ಆಗ್ತಾ ಇರಲಿಲ್ಲ, ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳೋದಕ್ಕೆ ಕುಡ್ ನಾಟ್ ಹ್ಯಾವ್, ಕುಡಂಟ್ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಅದರ ಸ್ಟ್ರಕ್ಚರು ಸೇಮ್ ಇರುತ್ತೆ. ಫಸ್ಟ್ ಸಬ್ಜೆಕ್ಟ್, ಅದಾದಮೇಲೆ ಕುಡ್ ನಾಟ್ ಹ್ಯಾವ್ ಪ್ಲಸ್ V3 ಅಂದರೆ ವರ್ಬಿದು ಥರ್ಡ್ ಫಾರ್ಮ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ವಿ ಕುಡ್ ನಾಟ್ ಹ್ಯಾವ್ ಅರೈವ್ಡ್ ಅರ್ಲಿಯರ್, ವಿ ವೇರ್ ಸ್ಟಕ್ ಇನ್ ಅ ಟ್ರಾಫಿಕ್. ನಾವು ಟ್ರಾಫಿಕಲ್ಲಿ ತಗಲಾಕೊಂಡಿದ್ವಿ, ನಮಗೆ ಬೇಗ ಬರೋದಕ್ಕೆ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್, ವಿ ಕುಡ್ ನಾಟ್ ಹ್ಯಾವ್ ಡನ್ ವಿದೌಟ್ ಯು, ವಿ ಕುಡ್ ನಾಟ್ ಹ್ಯಾವ್ ಡನ್ ವಿದೌಟ್ ಯು. ನೀನಲ್ಲದೆ ನಾವು ಅದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನೆಕ್ಸ್ಟ್ ನಾವು ವುಡ್ ಹ್ಯಾವ್ ಬಗ್ಗೆ ನೋಡೋಣ. ವುಡ್ ಹ್ಯಾವ್ ಇದು ಸ್ಟ್ರಕ್ಚರ್, ಫಸ್ಟ್ ಸಬ್ಜೆಕ್ಟ್, ಅದಾದಮೇಲೆ ವುಡ್ ಹ್ಯಾವ್. ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟಿಗೂ ವುಡ್ ಹ್ಯಾವ್ ಅಂತಲೇ ಬರುತ್ತೆ. ನೆಕ್ಸ್ಟ್ ಬರೋದು ವರ್ಬ್ ಇದು ಥರ್ಡ್ ಫಾರ್ಮ್. ವುಡ್ ಹ್ಯಾವ್ ಡನ್ ಅಂದರೆ ಮಾಡಿರುತ್ತಿದ್ದೆ. ಐ ವುಡ್ ಹ್ಯಾವ್ ಡನ್, ನಾನು ಮಾಡಿರುತ್ತಿದ್ದೆ. ಎಕ್ಸಾಂಪಲ್ಸ್ ನೋಡಿ, ಮಾಮ್ ವುಡ್ ಹ್ಯಾವ್ ಫಿನಿಶ್ಡ್ ವರ್ಕ್, ಮಾಮ್ ವುಡ್ ಹ್ಯಾವ್ ಫಿನಿಶ್ಡ್ ವರ್ಕ್. ಇಲ್ಲಿ ಫಿನಿಶ್ಡ್ ಅನ್ನೋದು ಫಿನಿಶ್ ಇದು ಥರ್ಡ್ ಫಾರ್ಮ್ ಆಫ್ ವರ್ಬ್. ಅಮ್ಮ ಆ ಕೆಲಸ ಮುಗಿಸಿರುತ್ತಿದ್ದಳು, ನೀನು ಅವಳ ಜೊತೆ ಯಾಕೆ ಹೇಳಿಲ್ಲ, ಅವಳು ಆ ಕೆಲಸ ಮುಗಿಸಿರ್ತಿದ್ಲು ಅಂತ ಹೇಳ್ತೀವಲ್ಲ, ಅವಾಗ ಮಾಮ್ ವುಡ್ ಹ್ಯಾವ್ ಫಿನಿಶ್ಡ್ ದಿ ವರ್ಕ್. ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು, ಐ ಡಿಡಿಂಟ್ ನೋ ಯು ನೀಡೆಡ್ ಹೆಲ್ಪ್. ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು, ಐ ಡಿಡಿಂಟ್ ನೋ ಯು ನೀಡೆಡ್ ಹೆಲ್ಪ್. ನಿನಗೆ ಸಹಾಯ ಬೇಕು ಅಂತ ನನಗೆ ಗೊತ್ತಿರಲಿಲ್ಲ, ಇಲ್ಲಾಂದರೆ ನಾನು ನಿನಗೆ ಸಹಾಯ ಮಾಡಿರ್ತಿದ್ದೆ. ನನಗೆ ಗೊತ್ತಿರಲಿಲ್ಲ ನಿನಗೆ ಸಹಾಯ ಬೇಕು ಅಂತ, ನೀನು ಯಾಕೆ ಹೇಳಿಲ್ಲ, ನಾನು ನಿನಗೆ ಸಹಾಯ ಮಾಡಿರ್ತಾ ಇದ್ದೆ ಅಂತ ಹೇಳ್ತೀವಲ್ಲ, ಆವಾಗ ಈ ರೀತಿಯಾಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಐ ವುಡ್ ಹ್ಯಾವ್ ಕಮ್ ಟು ಯುವರ್ ಹೋಮ್ ಬಟ್ ಐ ಡಿಡ್ ನಾಟ್ ನೋ ದ ಅಡ್ರೆಸ್. ನಾನು ನಿಮ್ಮನೆಗೆ ಬರ್ತಿದ್ದೆ, ಆದರೆ ನನಗೆ ನಿಮ್ಮನೆ ಅಡ್ರೆಸ್ ಗೊತ್ತಿರಲಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಫ್ ವಿ ಹ್ಯಾಡ್ ಅರೈವ್ಡ್ ಅರ್ಲಿಯರ್ ವಿ ವುಡ್ ಹ್ಯಾವ್ ಮೆಟ್ ಹರ್. ಇಫ್ ವಿ ಹ್ಯಾಡ್ ಅರೈವ್ಡ್ ಅರ್ಲಿಯರ್ ವಿ ವುಡ್ ಹ್ಯಾವ್ ಮೆಟ್ ಹರ್. ನಾವು ಬೇಗ ಬಂದಿದ್ದಿದ್ರೆ ನಾವು ಅವಳನ್ನು ಭೇಟಿಯಾಗ್ತಿದ್ದೆವು ಅಥವಾ ನಾವು ಅವಳನ್ನು ಭೇಟಿಯಾಗಿರ್ತಿದ್ದೆವು. ಅದೇ ರೀತಿ ಈ ಸೆಂಟೆನ್ಸ್ನ ನಾವು ವುಡ್ ನಾಟ್ ಹ್ಯಾವ್ ಅಂತ ಯೂಸ್ ಮಾಡ್ಕೊಂಡು ಹೇಳೋದಾದರೆ, ಇಫ್ ವಿ ಹ್ಯಾಡ್ ಅರೈವ್ಡ್ ಅರ್ಲಿಯರ್ ವಿ ವುಡ್ ನಾಟ್ ಹ್ಯಾವ್ ಮಿಸ್ಡ್ ಹರ್. ನಾವು ಬೇಗ ಬಂದಿದ್ದರೆ ನಾವು ಅವಳನ್ನು ಮಿಸ್ ಮಾಡಿರ್ತಿರ್ಲಿಲ್ಲ. ಗೈಸ್, ಓವರಾಲ್ ಆಗಿ ಶುಡ್ ಹ್ಯಾವ್ ಡನ್ ಅಂದರೆ ಮಾಡಬೇಕಾಗಿತ್ತು, ಕುಡ್ ಹ್ಯಾವ್ ಡನ್ ಅಂದರೆ ಮಾಡಬಹುದಾಗಿತ್ತು, ವುಡ್ ಹ್ಯಾವ್ ಡನ್ ಅಂದರೆ ಮಾಡಿರುತ್ತಿದ್ದೆ. ಒಂದೇ ಎಕ್ಸಾಂಪಲನ್ನು ಮೂರು ರೀತಿಯಾಗಿ ಯಾವ ರೀತಿಯಾಗಿ ಹೇಳ್ಬೋದು ಅಂದರೆ, ಐ ವುಡ್ ಹ್ಯಾವ್ ಪರ್ಚೇಸ್ ದ ಬೈಕ್ ಬಟ್ ಐ ಹ್ಯಾಡ್ ಲೆಸ್ ಮನಿ. ನಾನು ಬೈಕ್ ಪರ್ಚೇಸ್ ಮಾಡಿರುತ್ತಿದ್ದೆ, ಆದರೆ ನನ್ನ ಜೊತೆ ಹಣ ಕಡಿಮೆ ಇತ್ತು.
ಐ ಕುಡ್ ಹ್ಯಾವ್ ಪರ್ಚೇಸ್ ದ ಬೈಕ್ ಬಟ್ ಮೈ ಡ್ಯಾಡ್ ರೆಫ್ಯೂಸ್ಡ್. ನಾನು ಬೈಕ್ ಪರ್ಚೇಸ್ ಮಾಡಬಹುದಾಗಿತ್ತು ಬಟ್ ನನ್ನ ತಂದೆ ಒಪ್ಕೊಂಡಿಲ್ಲ. ಐ ಶುಡ್ ಹ್ಯಾವ್ ಪರ್ಚೇಸ್ ದ ಬೈಕ್, ಇಟ್ ವಾಸ್ ಆನ್ ಆಫರ್. ನಾನು ಬೈಕ್ ಕೊಂಡ್ಕೊಳ್ಬೇಕಾಗಿತ್ತು, ಅದರ ಮೇಲೆ ಆಫರ್ ಇತ್ತು. ಗೈಸ್, ಇದಾಗಿತ್ತು ಇವತ್ತಿನ ಕ್ಲಾಸ್. ನಿಮಗೆ ಶುಡ್ ಹ್ಯಾವ್, ಕುಡ್ ಹ್ಯಾವ್, ವುಡ್ ಹ್ಯಾವ್ನ ಯಾವ ರೀತಿಯಾಗಿ ಬಳಸ್ಕೊಂಡು ಮಾತಾಡಬೇಕು ಅನ್ನೋದು ಕ್ಲಿಯರಾಗಿ ಐಡಿಯಾ ಆಗಿರುತ್ತೆ ಅಂತ ಅನ್ಕೋತೀನಿ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರುವ ಮಾಡೆಲ್ ವರ್ಬ್ಸ್, ಎಲ್ಲ ಮಾಡೆಲ್ ವರ್ಬ್ಸಿದು ವಿಡಿಯೋ ಹಾಗೂ ಸಪ್ರೇಟಾಗಿ ಕುಡ್, ವುಡ್, ಶುಡ್ ಇವುಗಳ ವಿಡಿಯೋ ಕೂಡ ಮಾಡಿದ್ದೀನಿ. ಅದನ್ನು ನೀವಿನ್ನೂ ನೋಡಿಲ್ಲ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡಬೇಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನಲ್ಲಿ ರಿಪ್ಲೈ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.